ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ಮಾರ್ನಿಂಗ್ ಎದ್ದು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಆಲ್ರೆಡಿ ತುಂಬ ಹೊತ್ತದಾದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಆಲ್ರೆಡಿ ಒಂದು 9:30 10 ಹಂಗೆ ಆಗಿರ್ಬೋದು. ಅಷ್ಟರೊಳಗಡೆ ಭಯಂಕರ ಕೆಲಸ ಕೂಡ ಆಗಿದೆ ಮನೆಯಲ್ಲಿ. ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಇನ್ನು ಬ್ಯಾಲೆನ್ಸ್ಡ್ ಏನು ಉಳಿಸಿದ್ದೀನಿ ಅಂತ ಕೂಡ ಹೇಳ್ತೀನಿ. ಇನ್ನೇನು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದಾಯಿತು. ನೋಡಿದ್ರಲ್ಲ ಹೊರಗಡೆ ಏನೋ ಸೋಫಾದೆಲ್ಲ ಶಿಫ್ಟ್ ಮಾಡಿದ್ದೀವಿ. ಇನ್ನು ಜೋಕಾಲಿ ಕೂಡ ಶಿಫ್ಟ್ ಮಾಡೋದಿದೆ. ಹೊರಗಡೆ ಆಲ್ರೆಡಿ ಕಸ ಹೊಡೆದಿದ್ದಾಯಿತು. ಸೊ ಇನ್ನು ಒಳಗಡೆನೂ ಕೂಡ ಕಸ ಹೊಡೆದಿದ್ದೀನಿ. ಕಿಚನ್ನೆಲ್ಲ ನೀಟ್ ಆ್ಯಂಡ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಪ್ರಸಾದ ಮಾಡ್ಕೋಬೇಕು. ಮಕ್ಕಳು ಆಲ್ರೆಡಿ ಫುಲ್ ಸ್ನಾನ ಮಾಡಿದ್ದಾಯಿತು. ಇನ್ನು ನಾನು ಸ್ನಾನ ಮಾಡಬೇಕು. ಎಲ್ಲ ಕೆಲಸ ಮುಗೀತು. ಆಲ್ಮೋಸ್ಟ್ 90% ಡನ್. ಇನ್ನು 10% ಇದ್ದಾಗ ಲಾಗ್ ಸ್ಟಾರ್ಟ್ ಮಾಡಿದೆ. ಅಮ್ಮ ಕೂಡ ಜಸ್ಟ್ ಮನೆಯಿಂದ ಬಂದರು. ಅಮ್ಮನೂ ಸ್ನಾನ ಮುಗಿಸ್ಕೊಂಡು ತಿಂಡಿ ಎಲ್ಲ ತಿಂದು ಬಂದರು. ಬಂದ ತಕ್ಷಣ ಇನ್ನು ನಮ್ಮಮ್ಮ ಮೊಮ್ಮಕ್ಳು ಏನು ಮಾಡ್ತಿದ್ದಾರೆ ಅಂತ ಬರ್ತಾರೆ. ಈಚ್ ಆ್ಯಂಡ್ ಎವ್ರಿ ಒಂದು ವ್ಯೂವರ್ಸ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದ್ರ ಮೂಲಕನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದಾಯಿತು ಅಂತಂದರೆ ಮನೇಲಿ ಫುಲ್ಲು ಕುಣ್ಕೊಂಡೆಲ್ಲ ಏನೋ ಸ್ನಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇನ್ನು ಮಮ್ಮಿ ಬೇಗ ಬಾಯಿ ನಾನೆಲ್ಲ ಒರೆಸ್ಬೇಕು, ಹೊರಗಡೆ ಇದನ್ನು ತೊಟ್ಲಿ ಹಾಕು ಅಂದಿದ್ದಕ್ಕೆ ಜಯಂತ್ ಆಲ್ರೆಡಿ ಆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಮಕ್ಕಳನ್ನ ನಾನು ನೋಡ್ಕೋಬೇಕು, ಇಲ್ಲಾಂದರೆ ಜಯಂತ್ ನೋಡ್ಕೋಬೇಕು. ನಮ್ಮಮ್ಮ ಬಂದುಬಿಟ್ರು ಅಂದರೆ ನಮ್ಮಿಬ್ಬರಿಗೂ ಫ್ರೀ. ಇಲ್ಲಿ ನೋಡಿ ಹೆಂಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಹಬ್ಬ ಸದ್ಯ ನನ್ನ ಮಕ್ಕಳು ನನ್ನ ಬಿಟ್ಟರು ಅಂತ ಹೇಳಿ ಫುಲ್ ರೆಸ್ಟ್ ಮೋಡಲ್ಲಿದ್ದಾರೆ. ಬಿಕಾಸ್ ಬೆಳಗ್ಗೆ ಎದ್ದಾಗಿಂದ ನಾನು ಜಯಂತ್ ಇಬ್ಬರು ಭಯಂಕರ ಕೆಲಸ ಮುಗಿಸ್ಕೊಂಡಿದ್ದೀವಿ. ಮನೆ ಕೆಲಸ ಎಲ್ಲ ಇನ್ನು ನೆಲ ಒರೆಸೋದೊಂದು ಬಾಕಿ ಇದೆ, ನೆಲ ಒರೆಸ್ಬೇಕು. ಸೊ ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತೇನು ವಿಶೇಷ, ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ತುಂಬ ಜನ ಇಷ್ಟಪಟ್ಟು ಲಾಗ್ಸ್ ನೋಡ್ತಾ ಇದ್ದೀರಿ, ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿತಾ ಇದ್ದೀರಿ. ಸೊ ಪ್ಲೀಸ್ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಇಷ್ಟ ಆದರೆ ಲಾಗ್ಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೂಡ ಮಾಡೋದು ಮರಿಬೇಡಿ. ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಇನ್ನು ಹೊರಗಡೆ ಹಾಕಿದ್ದೆ ತಡ ಜೋಲಿ ಇಲ್ಲೇ ಇರಲಿ ಅಂತ ಹೇಳಿ ಹಠ ಹಿಡ್ಬಿಡ್ತಾರೆ. ಯಾವಾಗಾದ್ರೂ ಈ ಥರ ಪೂಜೆ ಏನಾದರೂ ಇತ್ತು ಅಂತಂದಾಗ ನಾನು ಹೊರಗಡೆ ಹಾಕಿಸ್ತೀನಿ ಜೋಲಿನ, ಅಲ್ಲೇ ಇರಲಿ ಅಂತ ಹೇಳಿ ಹಠ ಹಿಡ್ಬಿಡ್ತಾರೆ. ಯಾಕಂದರೆ ಮನೇಲಿ ಅಡ್ಡಡ್ಡ ಬರುತ್ತೆ ಅಂತ. ಬಟ್ ನನಗೆ ಹಂಗಲ್ಲ, ಮನೇಲೇ ಇರಬೇಕು. ಯಾಕಂದರೆ ನಾನು ಇಷ್ಟಪಟ್ಟು ಟೈಮ್ ಸ್ಪೆಂಡ್ ಮಾಡೋದು, ರಿಲ್ಯಾಕ್ಸ್ ಮಾಡೋದು, ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡ್ತೀನಿ ತಡಿಯಪ್ಪ ಅಂತ ಅನ್ನೋ ಟೈಮೇ ನಾನು ಜೋಲಿ ಮೇಲೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಂಥದ್ದು. ಅಂಥದ್ರಲ್ಲ ಅದನ್ನೇ ಹೊರಗಡೆ ಹಾಕ್ಬಿಟ್ರೆ ನಾವಂತೂ ಹೊರಗಡೆ ಕೂರೋರಲ್ಲ. ಸೊ ವೈಬ್ ಅನ್ನೋದು ಅವ್ರಿಗೆ ಕನೆಕ್ಟ್ ಆಗಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಆನ್ಸರ್ ಸಿಕ್ಕಿರುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಸೊ ನಾನೊಂದು ತಿಳ್ಕೊಂಡಿರೋ ಪ್ರಕಾರ ಹೇಳೋದಾಯಿತು ಅಂತಂದರೆ, ನನ್ನ ಮಾತಿಂದ, ನನ್ನ ಎಕ್ಸ್ಪೀರಿಯೆನ್ಸಿಂದ ಮೇ ಬಿ ಎಷ್ಟೋ ಜನ ಸುಮ್ಮನೆ ಲಾಗ್ ನೋಡ್ತಿರ್ತಾರೆ. ಬಟ್ ಆದರೆ ಅವ್ರಿಗೆ ತಲೆಯಲ್ಲಿ ಗೊತ್ತಿಲ್ಲದೋ 100 ಕ್ವಶನ್ಸ್ಗಳು ಓಡ್ತಾ ಇರುತ್ತೆ. ಆ ಕ್ವಶನ್ಗಳಿಗೆ ಚಿಕ್ಕದಾಗಿ ಆನ್ಸರ್ ನನ್ನ ಕಡೆಯಿಂದ ಸಿಗುತ್ತೆ ಅನ್ನೋದಾದರೆ ನಾನು ಯಾಕೆ ಹೇಳಬಾರ್ದು? ಹಾಗೆ ನಾನು ಹೇಳ್ತಾ ಇರೋ ಪ್ರತಿಯೊಂದು ಕೂಡ ನನ್ನ ಲೈಫಲ್ಲಿ ನಾನು ಕಂಡುಕೊಂಡಂಥ ಪಾಠಗಳು, ಅನುಭವಗಳು, ಎಕ್ಸ್ಪೀರಿಯನ್ಸಸ್ ಮತ್ತು ಆಗಿರೋಂಥ ನೋವುಗಳು. ಕೆಲವೊಮ್ಮೆ ಹೇಳ್ತೀನಿ, ಕೆಲವೊಮ್ಮೆ ಹೈಡ್ ಮಾಡ್ತೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಇಷ್ಟ ಆಗದೇ ಇರಬಹುದು. ಆದರೆ ಪರವಾಗಿಲ್ಲ, ಎಷ್ಟೋ ಜನ ಇಷ್ಟಪಟ್ಟು ನೋಡ್ತಾರಲ್ಲ, ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ ಮತ್ತು ಅದಕ್ಕೆ ಗೌರವ ಕೊಡ್ತೀನಿ. ಈವನ್ ಹೇಟ್ ಮಾಡೋರಿಗೂ ಕೂಡ ಗೌರವ ಕೊಡಲೇಬೇಕು. ಯಾಕಂದರೆ ಅವ್ರದ್ದೊಂದು ಪರ್ಸೆಪ್ಷನ್ ಇದ್ದಾಗ ನಾನು ಅದಕ್ಕೂ ಕೂಡ ರೆಸ್ಪೆಕ್ಟ್ ಮಾಡಬೇಕಲ್ವ, ಹಾಗೆ. ಬಟ್ ತುಂಬ ಜನರ ರೆಸ್ಪಾನ್ಸ್ ನೋಡಿದಾಗ ಅನಿಸುತ್ತೆ, ಓಕೆ ಇನ್ನೊಂದಷ್ಟು ನನ್ನ ತಲೆಯಲ್ಲಿ ಇರುವಂಥದ್ದನ್ನು ಹೇಳಿದ್ರೆ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಲ್ವಾ ಅಂತೇಳಿ. ನೀವೆಲ್ಲ ಕಮೆಂಟ್ಸ್ ಮಾಡ್ತಿರೋದು ನಿಜಾನೇ ಫ್ರೆಂಡ್ಸ್, ಹೌದು. ಆ್ಯಕ್ಚುಲಿ ನಾನು ಶೇರ್ ಮಾಡ್ಕೊತಾ ಇರೋದೇ ನಿಮ್ಮ ಲೈಫಲ್ಲಿ ನೀವು ಕೂಡ 1 ಸೆಕೆಂಡ್ ಎದ್ದೇಳಬೇಕು, 1 ಸೆಕೆಂಡ್ ಪಾಸಿಟಿವ್ ಅನ್ಕೋಬೇಕು. ಇವಾಗ ನಾನೇನೋ ಗೋಲ್ಡ್ ತಂದೆ, ನಾನೇನೋ ಮನೆ ತಗೊಂಡೆ, ನಾನು ಮತ್ತೊಂದು ಮಾಡಿದೆ, ಮಗದೊಂದು ಮಾಡಿದೆ. ನಾನು ನೋಡಿದ್ದೀನಿ ಸುಮಾರು ಲಾಗ್ಸ್ ಎಲ್ಲ ಹೇಳ್ತಿರ್ತಾರೆ. ಅದು ತಪ್ಪಂತ ಹೇಳ್ತಾ ಇಲ್ಲ, ಅದು ಒಳ್ಳೆಯದೇ. ಅವ್ರದ್ದು ಡೈಲಿ ಲೈಫ್ ಏನಿರುತ್ತೆ, ರೋಟೀನ್ಸ್ ಏನಿರುತ್ತೆ, ಅದನ್ನು ಶೇರ್ ಮಾಡ್ಕೊತಾ ಇರ್ತಾರೆ, ಹೌದು. ಬಟ್ ನನ್ನ ರೋಟೀನ್ಸ್ ಮಾತ್ರ ಇರೋದೇ ಈ ಥರ ಅಲ್ವಾ. ನಂದು ಹೆಂಗಿತ್ತು ಲೈಫ್ ಅಂತಂದರೆ ಇಮ್ಯಾಜಿನ್ ಕೂಡ ಮಾಡ್ಕೋಬೇಡಿ, ಅಂಥ ಕೆಟ್ಟ ಪರಿಸ್ಥಿತಿ ಇದ್ದಿದ್ದು. ಅಂಥದ್ರಲ್ಲಿ ಎವ್ರಿ ಡೇ ಅಲ್ಲ, ಎವ್ರಿ ಸೆಕೆಂಡ್, ಎವ್ರಿ ಗಂಟೆ ನಾನು ನನ್ನ ಲೈಫ್ಗೋಸ್ಕರ ಏನೋ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಆ ಒಂದು ಚೇಂಜಸ್, ಒಂದು ಪಾಯಿಂಟ್ ನೆಕ್ಸ್ಟ್ ನಿಮಗೆ ಯಾರಿಗೆ ಹೋಪ್ಸ್ ಕೊಡುತ್ತೆ ಗೊತ್ತಿಲ್ಲ, ಯಾರ ಲೈಫ್ ಹೆಂಗೆ ಟರ್ನ್ ಆಗುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ನನ್ನ ಲಾಗ್ಸ್ ಹಿಂಗೆ ಇರಲಿ ಅನ್ನೋದು ನನ್ನ ಒಂದು ನನ್ನ ಥಾಟ್ಸ್ ಶೇರ್ ಮಾಡ್ಕೊತಾ ಇರ್ತೀನಿ. ತುಂಬ ಸರಿ ನನ್ನ ಐಡಿಯಾಗಳು ಶೇರ್ ಮಾಡ್ಕೊತಾ ಇರ್ತೀನಿ. ಹಾಗೆ ನಾನು ಯಾವ ವಿಚಾರದಲ್ಲಿ ಹೆಂಗೆ ಯೋಚನೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತಾ ಇರ್ತೀನಿ. ಇದು ನಮಗೆ ಗೊತ್ತಿಲ್ಲದೇನೋ ಎಂಥ ಒಳ್ಳೆ ದಾರಿ ಆಗುತ್ತಲ್ವ. ಸೊ ನಾನು ತುಂಬ ಕಷ್ಟದಲ್ಲಿದ್ದಾಗ, ತುಂಬ ಕುಗ್ಗಿದಾಗ ಏನು ಮಾಡ್ತಿದ್ದೆ ಅಂದರೆ, ಯಾವುದಾದ್ರೂ ಒಂದು ಏನಾದರೂ ಈ ಥರದ ವಿಚಾರ ನೋಡಿದಾಗ, ಈ ಥರದೊಂದು ಪರ್ಸನ್ಸ್ ನೋಡಿದಾಗ ಸಡನ್ನಾಗಿ ಮೈಂಡ್ಗೆ ಅನ್ಕೊತಾ ಇದ್ದೆ, ಹಂಗಿದ್ರೆ ನಂದು ಒಂದಿನ ಒಳ್ಳೆ ಲೈಫ್ ಆಗುತ್ತೆ, ಹಂಗಿದ್ರೆ ನಂದು ಒಂದಿನ ನಾನು ಅಂದ್ಕೊಂಡಂಗೆ ಇರ್ತೀನಿ, ನಂದು ಒಂದಿನ ಈ ಥರದೊಂದು ಲೈಫ್ ಬರುತ್ತೆ ಅಂತೇಳಿ. ನಿಜ ಇಲ್ಲ, 2.5 ವರ್ಷದ ಕೆಳಗಡೆ ನಾನು ಯಾವ್ಯಾವ ರೀತಿ ನನ್ನ ಮೈಂಡಲ್ಲಿ ಅಂದ್ಕೊಂಡಿದ್ದೆ, ಇದ್ರೆ ನಾನು ಹಿಂಗೆ ಇರಬೇಕು, ಇದ್ರೆ ನಾನು ಹಿಂಗಿರಬೇಕು ಅಂತೇಳಿ, ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ. ಬೈ ಆನೆಸ್ಟ್ ಹೇಳ್ತೀನಿ. ಇದೇ ಒಂದು ಹೋಪ್ಸ್ ನಿಮ್ಮಲ್ಲೂ ಇರಲಿ ಅನ್ನೋದು ಕೂಡ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಇದ್ರ ನಡುವೆ ಏನು ದಿವ್ಯ ಇದಕ್ಕೆ ಸೀಕ್ರೆಟ್ ಅನ್ನೋದಾಯಿತು ಅಂತಂದರೆ, ಫ್ರೆಂಡ್ಸ್, ಎಕ್ಸ್ಪೆಕ್ಟೇಷನ್ನೇ ಮಾಡ್ದಿರಾ ನಾವು ಕೆಲಸ ಮಾಡಬೇಕು. ಡೆಡ್ಲೈನ್ ಹಾಕ್ದಿರಾ
ತಾಳ್ಮೆ ಇರಬೇಕು. ಹಾಗೆ ನಾನು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಆ ಕೆಲಸಕ್ಕೆ ಗೌರವ ಕೊಟ್ಟು ಅದನ್ನು ದೇವರಂತೆ ನೋಡಿ ಅದಕ್ಕೆ ಯಾವುದೋ ಒಂದು ಪ್ಲೇಸ್ ಕೊಟ್ಟಿರ್ತೀನಿ ನಾನು. ಆ ಪ್ಲೇಸಿಂದ ಅಸ್ಸಲು ಕೆಳಗಿಳಿಯಲ್ಲ. ಇವತ್ತು ಇಡೀ ದಿನ ದುಡ್ದಿದ್ದೀನಿ, ಅದರ ಒಂದು ದುಡಿಮೆಯನ್ನು ನನಗೆ ದೇವ್ರು ಮಾತ್ರ ನಿರ್ಧಾರ ಮಾಡಬೇಕೆ ಹೊರತು ನಾನು ನಿರ್ಧಾರ ಮಾಡಬಾರ್ದು. ಇದು ನನ್ನ ಥಾಟ್ಸ್. ಈವನ್ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೂ ನಾನು ಹೆಂಗೆ ಯೋಚನೆ ಮಾಡ್ತೀನಿ ಅಂದರೆ, ಈ ವಿಡಿಯೋ ಮಾಡಿದಾಗ ನನಗೆ ಇಷ್ಟು ಚೆನ್ನಾಗಿರೋ ವ್ಯೂಸ್ ಬರುತ್ತಾ, ಈ ವಿಡಿಯೋ ಮಾಡಿದಾಗ ನನಗೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತಾ ಅನ್ನೋದಕ್ಕಿಂತ ಜಾಸ್ತಿ ನಾನು ಯಾವಾಗಲೂ ಬೈಕೊಳ್ಳೋದು, ದಿವ್ಯಾ ನೀನು ಫಸ್ಟ್ ವಿಡಿಯೋ ಚೆನ್ನಾಗಿ ಮಾಡು, ದೆನ್ ಏನು ಬರಬೇಕು ಅದು ಬರುತ್ತೆ. ಏನಾದರೂ ಬಂತಾ, ನೀನೇನೋ ಮಾಡಿದೀಯಾ, ಏನೋ ಬರಲಿಲ್ವಾ, ಹಾಗಿದ್ರೆ ನೀನೇನೋ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಏನಾದರೂ ಮಾಡು. ಇದೇ ಥಾಟ್ಸ್ ಫ್ರೆಂಡ್ಸ್ ನನ್ನ ತಲೆಯಲ್ಲಿ ಪ್ರತಿದಿನ ಓಡೋದು. ಈವನ್ ನಾನು ಮನುಷ್ಯಳಾಗಿರೋದ್ರಿಂದ ಮನೆಯಲ್ಲಿ, ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು, ಮಿಸ್ಟೇಕ್ಸ್ಗಳು, ಹರ್ಟ್ಸ್, ಅವಮಾನಗಳು ಪ್ರತಿಯೊಂದು ನೋಡ್ತಾ ಇರ್ತೀನಿ. ಆ ಪ್ರತಿದಿನ ಪ್ರತಿ ಕ್ಷಣ ಕೂಡ ನಾನು ಇನ್ನೊಬ್ಬರನ್ನ ಬ್ಲೇಮ್ ಮಾಡಿರೋ ಹಿಸ್ಟ್ರಿನೇ ಇಲ್ಲ. ಯಾಕೆಂದರೆ ಏನಾದರೂ ತಪ್ಪಾಯಿತಾ, ಡೆಫಿನೆಟ್ಲಿ ನಾನೇ ಏನೋ ಮಾಡಿದ್ದೀನಿ. ತಪ್ಪು ಮಾಡಿದ್ದನ್ನು ಕೂಡ ನಾನೇನಾದರೂ ಉಳಿಸ್ಕೊಂಡಿಲ್ಲ ಅಂತಂದರೆ, ಹೌದು ಉಳಿಸ್ಕೊಳ್ಳೋದಕ್ಕೂ ಗೊತ್ತಿಲ್ಲ ನಾನು ತಪ್ಪು ಮಾಡಿದ್ದೀನಿ, ಹೀಗೆ ಅನ್ಕೊತಿರ್ತೀನಿ, ಹೀಗೆ ಬೈಕೊತಿರ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ನಾನು ನನ್ನ ಜೊತೆ ಜಾಸ್ತಿ ಮಾತಾಡ್ತೀನಿ, ನಾನು ನನ್ನ ಜೊತೆ ಜಾಸ್ತಿ ಡಿಸ್ಕಷನ್ ಮಾಡ್ತೀನಿ, ಯಾರನ್ನೂ ಕೂಡ ಕೇಳಲ್ಲ. ಯಾಕೆಂದರೆ ಕೇಳಿ ಕೇಳಿ ಮೋಸ ಹೋಗಿ ಸಾಕಾಗ್ಬಿಟ್ಟಿದೆ ಈ ಥರದ್ದೊಂದು. ಹಾಗೆ ನಮ್ಮ ಕಷ್ಟಗಳನ್ನ ನಾವು ಯಾವಾಗ ಇನ್ನೊಬ್ಬರ ಹತ್ರ ಹೇಳ್ಕೊತೀವಿ, ಅಥವಾ ನೀವು ಮಾತ್ರ ನಮಗೆ ಸೊಲ್ಯೂಷನ್ ಕೊಡ್ತೀರಾ ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ ಹೋಗ್ತೀವಿ, ಅಲ್ಲಿವರೆಗೂ ನಾವು ಫೇಲೇ ಆಗ್ತಾ ಇರ್ತೀವಿ, ನಮಗೆ ಗೊತ್ತೇ ಇರಲ್ಲ. ಯಾವಾಗ ನಾವು ನಮ್ಮ ಜೊತೆ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡ್ತೀವಿ, ಸರಿನೋ ತಪ್ಪೋ ನಾನು ಬಿಡಲ್ಲ, ನಾನು ನನ್ನ ಜೊತೆನೇ ಇರ್ತೀನಿ ಅಂತ ಅಂದ್ಕೊತೀವಿ, ಅವತ್ತು ನೋಡಿ ಯಾವುದೋ ಒಂದು ದಾರಿ ಹಿಡಿತೀವಿ. ಇದು ನನ್ನ ಸ್ವತಃ ಅನುಭವ. ನಾನು ಎಷ್ಟರ ಮಟ್ಟಿಗೆ ಹೊರಗೆ ಬಿದ್ದೆ ಈ ಜನರಿಂದ ಅಂತಂದರೆ, ಇನ್ನೇನು ಒಂದು ಮಾತಾಡಿದ್ರು ಕೂಡ ನನ್ನನ್ನು ಬದುಕೋದಕ್ಕೆ ಬಿಡಲ್ಲ ಜನ, ಅಂಥ ಮಾತಾಡ್ಬಿಡ್ತಾರೆ ಅನ್ನೋ ಥರನೇ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದು. ಯಾಕಂದರೆ ಜೀವನದಲ್ಲಿ ಅಷ್ಟರ ಮಟ್ಟಿಗೆ ಸೋತಿದ್ವಿ. ಆವಾಗ ಡಿಸೈಡ್ ಮಾಡಿದ್ದೆ, ಇನ್ನೊಬ್ಬರ ಹತ್ರನೂ ನಾನು ಕೇಳಲ್ಲ. ಹೌದು ನನ್ನ ದಡ್ಡಿ, ಹೌದು ನನಗೆ ಡಿಸಿಷನ್ ಮೇಕಿಂಗ್ ಬರಲ್ಲ, ಹೌದು ನನಗೇನೂ ಗೊತ್ತಿಲ್ಲ, ಇಟ್ಸ್ ಓಕೆ, ಕಲಿತೀನಿ, ಎಲ್ಲಿವರೆಗೂ ಕಲಿತೀನಿ, ಬರೋವರೆಗೂ ಕಲಿತೀನಿ, ಬಿಡಲ್ಲ. ನನಗೆ ನಮ್ಮಮ್ಮ ಒಂದು ಮಾತು ಹೇಳ್ತಾರೆ, ನನಗೆ ಹಠ ಜಾಸ್ತಿ ಅಂತೇಳಿ. ಸೊ ಈ ಮಾತನ್ನು ನಾನೆಲ್ಲೋ ಮರ್ತೋಗ್ಬಿಟ್ಟಿದ್ದೆ. ಹಠ ಜಾಸ್ತಿ ಅಂತ ಹೇಳಿ ನನಗೆ ಹುಟ್ಟಿದಾಗಿಂದ ಅಂತಾರೆ. ಎಲ್ಲಿದೆ ಹಠ? ಎಲ್ಲೂ ಕಾಣಿಸ್ತಾನೆ ಇಲ್ವೇ? ಹಠ ಇದ್ದಿದ್ರೆ ಇಷ್ಟೊತ್ತಿನ ಏನೋ ಆಗಬೇಕಿತ್ತಲ್ಲ. ಇಲ್ಲ. ಹಾಗಿದ್ರೆ ಹಠ ಅನ್ನೋದು ನಮಗೆ ನಮ್ಮ ಮನೇಲಿ ಮೋಸ್ಟ್ ಆಫ್ ಹೆಣ್ಮಕ್ಳಿಗೆ ಈ ಬಂಗಾರ ತಗೊಳ್ಳೋದ್ರಲ್ಲಿ, ಬಟ್ಟೆ ತಗೊಳ್ಳೋದ್ರಲ್ಲಿ, ವಸ್ತುಗಳನ್ನ ತಗೊಳ್ಳೋದ್ರಲ್ಲಿ, ಜಗಳ ಆಡೋದ್ರಲ್ಲಿ, ಸಂಬಂಧಗಳನ್ನ ಸೋಲ್ಸೋದ್ರಲ್ಲಿ ಇರೋದಕ್ಕಿಂತ ಜಾಸ್ತಿ ಜೀವನವನ್ನು ಗೆಲ್ಲೋದ್ರಲ್ಲಿ ಇತ್ತು ಅಂದರೆ ಡೆಫಿನೆಟ್ಲಿ ಆ ಹೆಣ್ಮಗುನ ನೋಡೋದಕ್ಕೆ ಒಂಥರ ಖುಷಿ. ಇದನ್ನು ನನ್ನ ಮೈಂಡ್ ಸೆಟ್ಟಿಗೆ ತಗೊಂಡೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. 2 years, ಆಲ್ಮೋಸ್ಟ್ 2.5 yearsಲ್ಲಿ ನಾನು ಇಲ್ಲಿವರೆಗೂ ನಿಮ್ಮ ಮುಂದೆ ಬರ್ತಾ ಇದ್ದೀನಿ, ಬಂದು ನಿಂತಿದ್ದೀನಿ. ಆ್ಯಂಡ್ ನೀವು ಕೇಳ್ಬೋದು, ದಿವ್ಯಾ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಯಾಕೆ ನಿಮಗೆ ನಿಮ್ಮ ಮೇಲೆ, ನಿಮ್ಮ ಲೈಫಲ್ಲಿ ಅಂತೇಳಿ. ನಾನು ಎಲ್ಲದನ್ನೂ ಕ್ಯಾಮ್ರಾದಲ್ಲಿ ಹೇಳೋಕ್ಕಾಗಿಲ್ಲ ಅಲ್ವಾ, ಆದರೆ ಹೇಳದೇ ಇರೋವಂಥದ್ದು ಕೆಲವೊಂದಷ್ಟು ವಿಚಾರಗಳಿದೆ ಫ್ರೆಂಡ್ಸ್. ಆ ವಿಚಾರದಲ್ಲೂ ಕೂಡ ಒಂದು ಸರಿ ನಾನು ಹಿಂದೆ ತಿರುಗಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಅಷ್ಟು ಖುಷಿಯಾಗುವಂಥದ್ದು ಮಾಡಿದ್ದೀನಾ? ಎಸ್, ಮಾಡಿದ್ದೀನಿ. ಯಾವತ್ತೊಂದು ದಿನವೂ ನಿದ್ದೆ ಮಾಡೋದಕ್ಕೆ ನಾನು ಪ್ರಿಫರೆನ್ಸ್ ಕೊಡಲಿಲ್ಲ. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ನಾವು ಯಾವುದೇ ಒಂದು ಕೆಲಸ ಆಗಿರಲಿ, ಅದನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ನಮಗೆ ಅಲ್ಲಿಂದ ಒಂದಷ್ಟು ಫೈನಾನ್ಷಿಯಲಿ ಬೆಟರ್ ಆಗ್ತಾ ಇರ್ತೀವಿ. ಎಲ್ಲರಿಗೂ ಫೈನಾನ್ಷಿಯಲಿ ಬೆಟರ್ ಆಗೋದೇ ಅಟ್ ಎಂಡ್ ದ ಪಾಯಿಂಟ್ ಕನ್ಕ್ಲೂಷನ್ ಅಲ್ವಾ. ಎಸ್, ನಾನು ಕೂಡ ಹಾಗೆ ಬೆಟರ್ ಆಗಿದ್ದೀನಿ. ಆಗಿರೋಂಥದ್ದನ್ನೆಲ್ಲ ನೋಡಿಕೊಂಡು ನಾವೇನಾದರೂ ಕೇಳ್ಕೊಂಡ್ವಿ, ನಾವು ಕೇಳ್ಕೊಂಡ್ವಿ ಅಂತಂದಾಗ ಅಟ್ಲೀಸ್ಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಇವಾಗ ನಾನೇ ಈವನ್ ಕೇಳ್ಕೊತೀನಿ, ಸೊ ದಿವ್ಯಾ ಆ್ಯಕ್ಚುಲಿ ಇದು ನಿನಗೆ ವರ್ತಾ, ಓಕೆ ನಿನಗೆ ದೇವ್ರು ಕರೆಕ್ಟಾಗಿ ಕೊಟ್ಟನಾ ಅಂತ ಹೇಳಿದಾಗ ಕಣ್ಮುಚ್ಚಿ ತುಂಬ ನೀರು ತಂದ್ಕೊಂಡು ನಾನು ಹೇಳ್ತೀನಿ. ಯಾರಾದರೂ ನನಗೆ ಡೀಪಾಗಿ ಏನಾದರೂ ಕೇಳಿಬಿಟ್ರು ಅಂದರೆ ಕಣ್ಣೀರು ಬಂದುಬಿಡುತ್ತೆ. ಮುಂಚೆ ಈ ಕಣ್ಣೀರು ಬರ್ತಿರ್ಲಿಲ್ಲ, ಬಟ್ ಈ ಕಣ್ಣೀರು ಯಾಕೆ ಬರುತ್ತೆ ಗೊತ್ತಾ? ಅದರ ಹಿಂದ್ಗಡೆ ಇರೋ ಪೇನ್ ಇರುತ್ತಲ್ಲ. ಹಾಗೆ ಫ್ರೆಂಡ್ಸ್, ನಾವು ಏನಾದರೂ ಆಗಬೇಕು ಅಥವಾ ನಮ್ಮ ಲೈಫಲ್ಲಿ ಏನಾದರೂ ಮಾಡಬೇಕು ಅಂತಿದ್ದಾಗ ಆ ಒಂದು ಸಕ್ಸಸ್ ಪಾರ್ಟ್ ಅನ್ನೋದು ಏನಿರುತ್ತೆ, ಅದು ನಮ್ಮ ಹತ್ರ ಇರುವಂಥ ಡಿಸರ್ವ್ನೆಸ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಕೇಳುತ್ತೆ. ಅಲ್ಲಿವರೆಗೂ ನಮ್ಗೆ ಅದು ಕೊಡಲ್ಲ. ಇವಾಗ ಈವನ್ ನಾನೇ ಯೂನಿವರ್ಸ್ ಹತ್ರ ಕೇಳ್ಕೊತೀನಿ, ಯೂನಿವರ್ಸ್ ನಾನು ಸಕ್ಸಸ್ಫುಲ್ಲಿ ಚೆನ್ನಾಗಿರಬೇಕು, ನನ್ನ ಲೈಫ್ ಸೆಟಲ್ ಆಗಬೇಕು ಅಂತೇಳಿ. ಯೂನಿವರ್ಸ್ ನನಗೆ ಕೇಳುತ್ತೆ, ನೀನು ಅದಕ್ಕೆ ಡಿಸರ್ವ್ ಇದೆಯಾ ಅಂತೇಳಿ. ಅಯ್ಯೋ ಹೌದಲ್ವಾ, ನಾನು ಡಿಸರ್ವ್ ಇಲ್ಲ ಅದಕ್ಕೆ ಅಂತೇಳಿ ನನಗೆ ನಾನೇ ಅಂದ್ಕೊಂಡ್ಬಿಟ್ರೆ ಇನ್ನೇನು ಕೊಡುತ್ತೆ ಯೂನಿವರ್ಸ್ ಅಲ್ವಾ. ಸೊ ಹಾಗೆ ನಮ್ಮನ್ನು ದೇವ್ರು ಚೆಕ್ ಮಾಡ್ತಾನೆ ಅನಿಸುತ್ತೆ, ನಾವು ಡಿಸರ್ವ್ ಇದೀವಾ ಇಲ್ವಾ. ಪ್ರತಿಯೊಬ್ಬರ ಲೈಫಲ್ಲಿ ಇವತ್ತೇನು ಕೊರತೆ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕಂತಾನೆ ಇಟ್ಟಿರ್ತಾನೆ ದೇವ್ರು ನೆಕ್ಸ್ಟ್. ಬಟ್ ಅದನ್ನು ಪಡ್ಕೊಳ್ಳೋಂಥ ಶಕ್ತಿ ನಮಗಿದೇನಾ ಅಂತ ಚೆಕ್ ಮಾಡ್ತಾನೆ ಅನ್ನೋದು ನನಗೆ ರಿಯಲೈಸ್ ಆಯಿತು. ಆವಾಗಿಂದ ನಾನು ನನ್ನ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದು. ನಮ್ಮ ಸಕ್ಸಸ್ ಪಾರ್ಟ್ ಅನ್ನೋದು ಏನು ಕೇಳುತ್ತೆ, ನಮಗೆ ಸ್ಯಾಕ್ರಿಫೈಸ್ ಮಾಡೋಂಥದ್ದಾದರೂ ಏನು? ಹೌದು, ಖಂಡಿತ ಇರುತ್ತೆ. ಸುಮಾರು ಸರಿ ನಿದ್ದೆ ಸ್ಯಾಕ್ರಿಫೈಸ್ ಮಾಡಬೇಕು, ಸುಮಾರು ಸರಿ ನಮ್ಮ ಟೈಮ್ ಸ್ಯಾಕ್ರಿಫೈಸ್ ಮಾಡಬೇಕು, ಸುಮಾರು ಸರಿ ನಮ್ಮ ಹೆಲ್ತ್ ಸ್ಯಾಕ್ರಿಫೈಸ್ ಮಾಡಬೇಕು, ಆಮೇಲೆ ಸುಮಾರು ಸರಿ ನಮ್ಮ ಆಸೆ ಕನಸುಗಳನ್ನ ಸ್ಯಾಕ್ರಿಫೈಸ್ ಮಾಡಬೇಕು. ನಾವು ನೋವಾದರೂ, ಅವಮಾನ ಆದರೂ, ಎಷ್ಟೇ ಹರ್ಟ್ ಆದರೂ ಓಕೆ, ಇಟ್ಸ್ ಓಕೆ ಅಂತೇಳಿ ಆ ತಾಳ್ಮೆಯಿಂದ ಅದು ನುಂಗ್ತೀವಲ್ಲ,
ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಕಣ್ಣೀರು ಬರೋದು. ಎಷ್ಟೋ ದಿನ ನಾನು ಏನೇನು ಮಾಡಿದ್ದೀನಿ, ಯಾವ್ಯಾವ ಒಂದು ಸಿಚುವೇಶನಲ್ಲಿ ಏನೇನೆಲ್ಲ ಫೇಸ್ ಮಾಡ್ಕೊಂಬಂದೆ ಅಂತ ಇವತ್ತು ನೆನೆಸ್ಕೊಂಡ್ರೆ ಅಯ್ಯೋ ದೇವ್ರೆ ಹಾಗೆಲ್ಲ ಮಾಡ್ಬಿಟ್ನಾ ನಾನು ಅಂತ ಅನ್ಸುತ್ತೆ. ಈವನ್ ಇವತ್ತು ಕೆಲವೊಂದಷ್ಟು ಲಾಗ್ಸ್ ನೋಡ್ತಾ ಇರುವಾಗ, ಹಳೆ ಲಾಗ್ಸ್ ನೋಡ್ತಿರುವಾಗ ಅದ್ರ ಹಿಂದ್ಗಡೆ ಇರೋಂಥ ಸಿಚುವೇಶನ್ ನನಗೆ ಮಾತ್ರ ಗೊತ್ತಿರುತ್ತೆ, ಅದ್ರ ಹಿಂದ್ಗಡೆ ಇರೋಂಥ ಸಿಚುವೇಶನ್ ನನಗೆ ಮಾತ್ರ ನೆನಪಾಗ್ಬಿಡುತ್ತೆ. ಸೊ ನೀವೆಲ್ಲ ಒಂದು ರೀತಿಯಾಗಿ ಲಾಗ್ಸ್ ನೋಡಿದ್ರೆ ನಾನೇ ಒಂದು ರೀತಿಯಾಗಿ ಲಾಗ್ಸ್ ನೋಡ್ತಿರ್ತೀನಿ, ನನ್ನ ಲಾಗ್ಸ್ನ. ಸೊ ಇದಿಷ್ಟು ಲೈಫನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಕೆಲವೊಮ್ಮೆ ನೆನೆಸ್ಕೊಂಡ್ರೆ ತುಂಬ ಅನಿಸುತ್ತೆ, ಓಕೆ ನಾನು ಕೂಡ ಫ್ರೀ ಆಗಿರ್ಬೋದಲ್ಲ, ನಾನು ಕೂಡ ಮನೇಲಿ ರೆಸ್ಟ್ ಮಾಡ್ಬೋದಲ್ಲ, ಸೊ ನಾನು ಚೆನ್ನಾಗಿರ್ಬೋದಿತ್ತಲ್ಲ, ನನಗೆ ಯಾಕೆ ಬೇಕಿತ್ತು ಇಂಥ ಹಾರ್ಡ್ ವರ್ಕ್ ಅಂತ ಅನಿಸುತ್ತೆ. ಬಟ್ ಆ ರೀತಿ ಅಂದ್ಕೊಳ್ಳೋದು ನಾವು ಶುದ್ಧ ತಪ್ಪು ಫ್ರೆಂಡ್ಸ್. ಅಲ್ಲಿ ನಾವು ನಮಗೆ ಸೆಲ್ಫ್ ನೆಗೆಟಿವ್ ಟಾಕ್ಸ್ ಮಾಡೋದಾಗಿರಲಿ, ಈ ಡಿಮೋಟಿವೇಶನ್ ಥಾಟ್ಸ್ ಆಗಿರಲಿ ಬಂತು ಅಂತಂದರೆ ಅಲ್ಲಿಂದ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು ನಾವು. ಯಾಕಂದರೆ ಓಕೆ ಎಲ್ಲರ ಥರನೂ ನಾನಲ್ಲ ಅಂತಂದಾಗ ಆಯಿತು ಅಕ್ಸೆಪ್ಟ್ ಮಾಡಬೇಕು. ನೋಡಿ ನಮ್ಮನ್ನು ನಾವು ಯಾವಾಗ ಅಕ್ಸೆಪ್ಟ್ ಮಾಡ್ತೀವಿ ಆವಾಗಲೇ ನಾವು ಒಂದೆಜ್ಜೆ ಮುಂದೋಗೋದಕ್ಕಾಗೋದು. ಇಲ್ಲ ನಾನು ಯಾವಾಗ ನನ್ನನ್ನು ಅಕ್ಸೆಪ್ಟ್ ಮಾಡಲ್ಲ, ಸೊ ಅದು ಸಾಧ್ಯ ಆಗದಿರೋಂಥ ಮಾತು. ನನ್ನ ಹತ್ರ ಏನೇ ಕೊರತೆ ಇರ್ಬೋದು, ಈ ವೀಕ್ನೆಸ್ ಇರ್ಬೋದು, ಆ್ಯಂಡ್ ಮತ್ತು ನಂದು ಸ್ಟ್ರಾಂಗ್ ಪಾಯಿಂಟ್ಸ್ ಏನು, ಇದೆಲ್ಲ ನನಗೆ ಗೊತ್ತಿರಬೇಕು. ಬೇರೆಯವ್ರಿಗೆ ಗೊತ್ತಿರೋದಕ್ಕಿಂತ ಜಾಸ್ತಿ ನನಗೆ ಗೊತ್ತಿರಬೇಕು. ಸೊ ನಾನೆಲ್ಲಿ ವೀಕ್ ಇದ್ದೀನಿ, ನಾನೆಲ್ಲಿ ಸ್ಟ್ರಾಂಗ್ ಇದ್ದೀನಿ, ನನ್ನ ಯಾರಾದರೂ ಮೋಸ ಮಾಡ್ಬೋದಾ, ಇದೆಲ್ಲದು ನಮಗೆ ಗೊತ್ತಿರಬೇಕಾಗತ್ತೆ. ಹಾಗೆ ಯಾವ ವಿಚಾರದಲ್ಲಿ ನಾನು ತುಂಬ ವೀಕ್ ಅನ್ಕೊತೀನಿ ಆ ವಿಚಾರದ ಬಗ್ಗೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇದು ಕೂಡ ಹೌದು. ಈವನ್ ನಾನು ಇವತ್ತು ಕೂಡ ನನಗೇನಾದರೂ ಒಂದು ವಿಚಾರ ಗೊತ್ತಿಲ್ಲ ಅಂದರೆ ನಾನು ಕಲಿಯೋದು ಕೂತ್ಬಿಟ್ಟಿರ್ತೀನಿ. ಸೊ ಅಂಥ ಮೈಂಡ್ ಸೆಟ್ ನನಗೆ. ಇನ್ನು ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಇಲ್ಲ, ನಮ್ಮ ಮನಸ್ಸಲ್ಲಿ ನಮಗೆ ಇದನ್ನು ನಾವು ಏನಾದರೂ ಮಾಡಬೇಕು ಅಂತ ಬಂತು ಅಂದರೆ ಅದು ಹೆಂಗಾದ್ರೂ ಮಾಡಿ ಟೈಮ್ ಮಾಡ್ಕೊಂಡಿರ್ತೀವಿ. ಅದು ಮನುಷ್ಯನ ಮೈಂಡ್ ಸೆಟ್ ಇರೋದೇ ಹಾಗೆ. ನಮಗೇನಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೋಡಿ ಬೇಕಿದ್ರೆ ಅದೆಷ್ಟೇ ಕಷ್ಟ ಆದರೂ ಕೂಡ ಮಾಡ್ತೀವಿ. ಇಂಟ್ರೆಸ್ಟ್ ಇಲ್ಲ ಅಂತಂದಾಗ ನಾವು ಮಸ್ಸಲ್ ಟೈಮ್ ಇದ್ರೂ ಕೂಡ ಮಾಡಲ್ಲ. ಅಂದರೆ ಈ ಟೈಮ್ ಇದೆ, ಟೈಮ್ ಇಲ್ಲ, ನನಗಿದು ಆಗ್ತಿಲ್ಲ ಅನ್ನೋದೆಲ್ಲ ನಮ್ಮ ಮೈಂಡ್ ಸೆಟ್. 5 ಸೆಕೆಂಡ್ ರೂಲ್. ಏನಪ್ಪ ಇದು 5 ಸೆಕೆಂಡ್ ರೂಲ್ ಅಂತಂದರೆ, ಯಾವುದಾದ್ರೂ ನಮಗೆ ನೀಡಿದೆ, ನಮ್ಮ ಲೈಫಿಗೆ ಇದು ಅಗತ್ಯ ಇದೆ, ಆದರೆ ಮಾಡ್ತಾ ಇಲ್ಲ ಅಂತಂದಾಗ ಟೇಕ್ ಅ ಡೀಪ್ ಬ್ರೀತ್, ಸ್ಟಾರ್ಟ್ ಅಂತ ಅಂದ್ಕೊಂಡು ವಿತಿನ್ 5 ಸೆಕೆಂಡಲ್ಲಿ ಸ್ಟಾರ್ಟ್ ಮಾಡಿಬಿಡ್ಬೇಕು. ಸೊ ನಮ್ಮ ಜಯಂತಿ ನಾನು ಹೇಳ್ತಾ ಇರ್ತೀನಿ ಏನಪ್ಪ ಅಂತಂದರೆ, ಮಮ್ಮಿ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್. ನೀನೇನಾದರೂ ಮಾಡು, ನಿನ್ನ ಕೆಲಸಕ್ಕೋಸ್ಕರ ನೀನೇನಾದರೂ ಡೆಡಿಕೇಶನ್ ಮಾಡ್ತೀಯಾ, ಅದನ್ನು ನೀನು ಫಸ್ಟ್ ನಿನ್ನ ಮೈಂಡ್ ಸೆಟಲ್ಲಿ ನೀನು ಸೆಟ್ ಮಾಡಿಕೊಂಡು ನೀನು ಸ್ಟಾರ್ಟ್ ಮಾಡು ಅಂತೇಳಿ. ಇನ್ನು ಪರ್ಸ್ನಲ್ ಆಗಿ ನಾನು ಕೆಲವೊಂದಷ್ಟು ಥಾಟ್ಸ್ನ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ಅದೆಲ್ಲ ಹೇಳ್ತಾ ಹೋದರೆ ನೀವು ಸಖತ್ ಎಕ್ಸೈಟ್ಮೆಂಟ್ ಆಗ್ತೀರಿ. ಬೇಕಾ? ಪರ್ಸ್ನಲ್ ಅಂದರೆ ನನ್ನ ಒಂದು ಸೆಲ್ಫ್ ಗ್ರೋತ್ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ಆ್ಯಂಡ್ ಹೀಗೆ ಇದನ್ನ ಬಿಫೋರ್ ಇಲ್ಲ, ತುಂಬ ವಿಚಾರಗಳು, ಪ್ರತಿದಿನ ಒಂದು ವಿಚಾರ ಅಂದ್ರೂ 2.5 ವರ್ಷದಲ್ಲಿ ಎಷ್ಟು ವಿಚಾರಗಳಾಯಿತು. ಸೊ ನಾನು ಯಾವಾಗಲೂ ನನಗೆ ಇಂಪ್ರೂವ್ಮೆಂಟ್ ಆಗಬೇಕು. ನಾನು ದಿವ್ಯಾ ನೀನು ಕಲಿಬೇಕು ಹೀಗೆ ಇರ್ತೀನಿ ಅಂತಂದಾಗ ಆ ಸೆಲ್ಫ್ ಇಂಪ್ರೂವ್ಮೆಂಟ್, ಸೆಲ್ಫ್ ಥಾಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ, ಅದನ್ನು ಸಾಧ್ಯ ಆದಷ್ಟು ಶೇರ್ ಮಾಡ್ಕೊತ ಹೋಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇವಾಗ ಏನಾಗ್ತಾ ಇದೆ ಅಂತಂದರೆ ಗೊತ್ತಲ್ಲ, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇವಾಗ ಸ್ನಾನ ಮುಗಿಸ್ಕೊಂಬಂದು ರೆಡಿ ಆದೆ. ತುಂಬ ಸಿಂಪಲಾಗಿ ರೆಡಿ ಆದೆ. ಚೆಂದ ಕಾಣಿಸ್ತೀನಾ? ಕಮೆಂಟ್ ಮಾಡಿ, ಅದನ್ನು ಕೂಡ ವೇಟ್ ಮಾಡ್ತಿರ್ತೀನಿ. ಇಷ್ಟೇ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಜಯಂತ್ ಕೂಡ ರೆಡಿಯಾಗಿ ಬಂದಿದ್ದಾರೆ. ಮಮ್ಮಿ ಬಾಯಲ್ಲಿ ಕೂತ್ಕೈಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡು ಫೋಟೋ ತಗೊತಾ ಇದ್ದೀವಿ. ನಮ್ಮ ಜಯಂತ್ ಅಂತೂ ಒಂದು ವಿಚಾರದಲ್ಲಿ ತುಂಬ ಖುಷಿ ಪಡ್ತಾರೆ. ಯಾವ ವಿಚಾರದಲ್ಲಿ ಅಂತಂದರೆ ನನ್ನ ಕೆಲಸದ ವಿಚಾರದಲ್ಲಿ. ಅವ್ರು ಹೇಳ್ತಾರೆ, ನಾನು ಅಂದರೆ ಆ ಮಾತು ಎಷ್ಟು ಖುಷಿ ಕೊಡ್ತದೆ ನನಗೆ. ಹೆಂಗೆ ಅಂತಂದರೆ, ನಾನು ಕೆಲಸದ ವಿಚಾರದಲ್ಲಿ ವರ್ಕ್ ಅಂತ ಬಂತು ಅಂದರೆ, ನಮ್ಮದು ಡೆಡಿಕೇಶನ್ ಅಂತ ಬಂತು ಅಂದರೆ ಬೇರೆ ಯಾರನ್ನು ಕೂಡ ಫಾಲೋ ಮಾಡಲ್ಲ, ನನ್ನ ಹೆಂಡ್ತಿನ ನೋಡಿಬಿಟ್ರೆ ಸಾಕು ನಾನು ಅಂತ ಹೇಳ್ತಿರ್ತಾರೆ. ನನಗದು ತುಂಬ ಇಷ್ಟ. ಆ ಮಾತು ನಮ್ಮ ಒಂದು ಪಕ್ಕದಲ್ಲೇ ಇರ್ತಾರೆ ಯಾವಾಗಲೂ. ಇವ್ರು ನಮ್ಮ ಪಾರ್ಟ್ನರ್, ಇವ್ರು ನಮ್ಮ ಸೋಲ್ಮೇಟ್ ಅಂತ ಏನು ಅಂದ್ಕೊಂಡಿರ್ತೀವಿ, ದೇವ್ರೇನು ಗಂಟು ಹಾಕಿರ್ತಾನೆ, ಆ ವ್ಯಕ್ತಿಯಿಂದ ಅನ್ನಿಸ್ಕೊಳ್ಳೋದು ತುಂಬ ಕಷ್ಟ. ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಇದು ಪ್ರಾಬ್ಲಮ್. ಆ ವ್ಯಕ್ತಿಯಿಂದ ಈ ಥರದೊಂದು ಕೆಲವೊಂದು ಮಾತುಗಳು ಅನ್ಸ್ಕೊಳ್ಳೋದು ತುಂಬ ಕಷ್ಟ. ಅಂತರ ಅನ್ನಿಸ್ಕೊತಿದ್ದೀವಿ ಅಂತಂದರೆ ಹೊಟ್ಟೆ ಗ್ರೇಟ್ ಅಲ್ಲ, ಹಿಂಗೆ ಅನ್ಸುತ್ತೆ ನನಗೆ. ಹಂಗಂತ ಬಯಸ್ಕೊಳ್ಳೋಲ್ಲ ಅಂತ ಅಂದ್ಕೊಬೇಡಿ, ಎನಿ ಟೈಮ್ ಬಯಸ್ಕೊತಿರ್ತೀನಿ ಕೆಲವೊಂದು ವಿಚಾರಗಳಲ್ಲಿ. ನಾನು ಯಾವ ವಿಚಾರದಲ್ಲಿ ವೀಕ್ ಅಂತಂದರೆ, ಮನೆ ಕೆಲಸ ಅಂತ ಬಂತು ಅಂದರೆ ವೀಕ್. ಎಲ್ಲ ಮಾಡ್ತೀನಿ, ಪ್ರತಿಯೊಂದು ಮಾಡ್ತೀನಿ. ಬಟ್ ಈ ಕೆಲಸದಲ್ಲಿ ಯಾವಾಗ ನಾನು ಬ್ಯುಸಿ ಆದೆ, ಆ ಕಡೆ ಈ ಕಡೆ ಆ ಕೆಲಸ ಈ ಕೆಲಸ ಅಂತ ಬಂತು, ಆ ಥರ ಬ್ಯುಸಿ ಆದಾಗ ನನ್ನ ತಲೆ ಬ್ಯುಸಿಯಾಗಿ ಒಂದು ಸ್ವಲ್ಪ ಮನೆ ಕೆಲಸ ಮಾತ್ರ ಮರಿತೀನಿ, ಇನ್ನೇನು ಮರೆಯಲ್ಲ. ಬೇರೆ ಏನಾದರೂ ಕೆಲಸ ಇತ್ತಾ ಠಕ್ಕನಾಗಿ ನೆನಪಿರುತ್ತೆ. ಎಲ್ಲೋ ಹೋಗಿ ಶೂಟ್ ಮಾಡಿರ್ತೀನಿ, ಆ ಶೂಟ್ ಪಾಯಿಂಟಲ್ಲಿ ಇದೇ ಬರಬೇಕು, ಹೀಗೆ ಬರಬೇಕು, ಇದೇ ಬರಬೇಕು ಅಂತ ಬ್ಲೂ ಪ್ರಿಂಟ್ ಇರುತ್ತೆ. ಆ ಥರದ್ದೆಲ್ಲ ಮರೆಯಲ್ಲ. ಈ ಥರದ್ದು ಮರಿತೀನಿ ಅಂತಂದಾಗ ನನಗೆ ಈ ಥರದ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಬಿಕಾಸ್ ನಾನು ಅಲ್ಲಿ ಇಂಪಾರ್ಟೆನ್ಸ್ ಕೊಟ್ಟರೆ ನನ್ನ ಮನೆ ಉದ್ಧಾರ ಆಗುತ್ತೆ ಅಂತ ಗೊತ್ತಿರುತ್ತಲ್ವ. ಹಾಗೆ ಈ ಮೇಯ್ನಾಗಿ ಹೆಣ್ಮಕ್ಳು ಯಾವುದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ ಹೇಳಿ? ಫ್ಯಾಮಿಲಿ, ಮಕ್ಕಳು. ಇದಕ್ಕೆ ನೋಡಿ ಬೇಕಿದ್ರೆ ಈ ಮದುವೆಗಿಂತ ಮುಂಚೆ ರಾಣಿ ಥರ ಬದುಕಿರ್ತಾರೆ. ಬಟ್ ಆದರೆ ಲೈಫ್ ಆಫ್ಟರ್ ಹೆಂಗೆ ಸರ್ವೈವ್ ಮಾಡ್ತಾರೆ ಅಂದರೆ, ಬೇರೆಯವ್ರಿಗೋಸ್ಕರನೇ ಸರ್ವೈವ್ ಮಾಡ್ತಾ ಇರ್ತಾರೆ. ಅವ್ರಿಗಿಂತ ಜಾಸ್ತಿ ಬೇರೆಯವ್ರಿಗೋಸ್ಕರನೇ ಮಾಡ್ತಿರ್ತಾರೆ. ಒಂಥರ ನಂದು ಲೈಫ್ ಹಾಗೆ ಇತ್ತು, ಬಟ್ ಇವಾಗ ಹಂಗಿಲ್ಲ.
ಏನು ಅನ್ಕೋಬೇಡಿ. ಇವಾಗ ಯಾಕೆ ಹಂಗಿಲ್ಲ ಅಂದರೆ ನನಗೆ ನಾನು ತುಂಬ ಟೈಮ್ ಕೊಟ್ಕೊತಾ ಇದ್ದೀನಿ ಇತ್ತೀಚೆಗೆ. ನಾನು ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನನಗೆ ಯಾವ್ದು ಇಷ್ಟ ಟಕ್ಕನಂಗೆ ಮಾಡ್ತೀನಿ, ನನಗೆ ಯಾವ್ದು ಇಷ್ಟ ಇಲ್ಲ ಅದನ್ನು ಮಾಡಲ್ಲ. ಯಾಕೆ ಗೊತ್ತಾ, ನಾವು ಯಾವಾಗ ನೆಮ್ಮದಿ ತಾಳ್ಮೆ ಖುಷಿಯಿಂದ ಇರ್ತೀವಿ ಅವಾಗ ನಮ್ಮ ಫ್ಯಾಮಿಲಿನೂ ಕೂಡ ನಾವು ತುಂಬ ಹೆಲ್ತಿಯಾಗಿ ತೊಗೊಂಡೋಗ್ತೀವಿ. ಇಲ್ಲ ಅಂದರೆ ಡೆಡ್ ಅಪೋಸಿಟ್ ಆಗಿಬಿಡುತ್ತೆ. ಇದ್ರ ಬಗ್ಗೆನೂ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಪೂಜೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡಿರಬೇಕು ಅನ್ನೋ ಕಾರಣಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ನಿನ್ನೆ ಆಲ್ರೆಡಿ ಡೀಪ್ ಕ್ಲೀನ್ ಆಗಿದೆ. ಒಂಥರ ಮನೇಲಿ ಪೂಜೆ ಮಾಡ್ತಾ 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 ಇರ್ತೀನಿ. ಸೊ ಒಂಥರ ಪಾಸಿಟಿವ್ ವೈಬ್ಸ್, ಒಂಥರ ಏನೋ ಎನರ್ಜಿ. ನನಗಂತರೂ ಈ ಥರದ್ರಲ್ಲಿ ಇರು ಅಂತಂದ್ಬಿಟ್ರೆ ಇದ್ದುಬಿಡ್ತೀನಿ. ಒಂದು ಕಾಲದಲ್ಲಿ ದೇವ್ರಿಗೆ ದೀಪ ಹಚ್ತಿರ್ಲಿಲ್ಲ ಫ್ರೆಂಡ್ಸ್. ಹೆಂಗಿರುತ್ತೆ ಲೈಫ್ ಅಂತಂದರೆ ಚಾಟಿ ಏಟ್ ಗೊತ್ತಾ, ಚಾಟಿ ಏಟ್ ಅಂತಾರೆ. ಸೊ ಆ ಥರ ನಾವು ಯಾವಾಗ ಪಾಠ ಕಲಿಯಲ್ಲ ಒಂದು ಚಾಟಿ ಏಟ್ ಕೊಡ್ತಾನೆ, ನಾವು ಒಂದೇ ಹೊಡೆತಕ್ಕೆ ಎದ್ದೇಳಬೇಕು. ಇಲ್ಲ ಅಂದರೆ ಮೇಲೆ 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 ಬೀಳ್ತಿರುತ್ತೆ. ಸೊ ಆ ಥರ ಬೀಳೋದಕ್ಕಿಂತ ಆ ನೋವು ಅನುಭವಿಸೋದಕ್ಕಿಂತ ಒಂದು ಚಾಟಿ ಏಟ್ ಬಿತ್ತು ಅಂದರೆ ಯಾವ ಕಾರಣಕ್ಕೆ ಬಿತ್ತು, ಹೆಂಗೆ ಸುಧಾರಿಸ್ಕೋಬೇಕು ಅಂತ ಹೇಳಿ ತಿಳ್ಕೊಂಡು ಎದ್ದು ಬಿಡಬೇಕು. ಸೊ ಹಾಗೆ ಆಗಿರೋದು ಇದು ಕಂಪ್ಲೀಟಾಗಿ ನಂದು ಲೈಫ್. ಇನ್ನು ಇವತ್ತು ಶನಿವಾರ ಅಲ್ವಾ, ಹಾಗಾಗಿ ತಿರುಪತಿ ತಿಮ್ಮಪ್ಪಂಗಂತಲೇ ಸ್ಪೆಷಲಾಗಿ ತುಳಸಿ ಮಾಲೆ ತೊಗೊಂಬ, ಯಾಕೋ ಇಷ್ಟ ಆಗಿಬಿಟ್ಟಿದೆ ಅಂತ ಹೇಳಿದ್ದೆ. ಹಾಗಾಗಿ ತುಳಸಿ ಮಾಲೆ ತಂದಿದ್ರು, ಅದನ್ನೇ ಇಡ್ತಾ ಇದ್ದೀನಿ. ಮತ್ತು ಇನ್ನು ಎಕ್ಕಿ ಹೂವು ಅಮ್ಮ ತಂದಿದ್ರು, ಹಾಗಾಗಿ ಅದನ್ನೊಂದು ಕಳಸದ ಮೇಲೆ ಇಟ್ಟಿದ್ದೀನಿ. ಮತ್ತು ನಾನು ಯಾವಾಗಲೂ ಕೂಡ ದೇವರಿಗೆ ಊದಿನ ಕಡ್ಡಿ ಹಚ್ಚೋದು 5 ಫ್ರೆಂಡ್ಸ್. ಮನೆಯಲ್ಲಿ ಹೊರಗಡೆ 2, ಇನ್ನು ಹುಡುಗಿರೋದು 3. ಇಲ್ಲಿ ಯಾವಾಗಲೂ 2 ಹಚ್ಚಿರೋದಿಲ್ಲ. ಯಾವಾಗ ಅಂತಂದರೆ ನಾನು ಯಾವಾಗ ಈ ನಂದು ಲೈಫ್ ಸ್ಟಾರ್ಟ್ ಮಾಡಿಕೊಂಡೆ ಸೆಕೆಂಡ್ ಇನ್ನಿಂಗ್ಸ್ ಥರ, ಅವತ್ತಿಂದನೂ ನಾನು 5 ಹಚ್ತೀನಿ. ಅದಕ್ಕೆ ಜಯಂತ್ ಹೇಳ್ತಾ ಇದ್ದೆ, ಮಮ್ಮಿ ಕೈ ಇಟ್ಟರೆ 5 ಬರುತ್ತೆ ನೋಡಿ ಮಮ್ಮಿ ಅಂತೇಳಿ. ಇನ್ನೊಂದು ಸರಿ ತೆಗಿ ನೋಡೋಣ ಅಂತ ಹೇಳಿದ್ರು. ಸೊ ಆವಾಗ ತೆಗೆದು ತೋರಿಸ್ತಾ ಇದ್ದೆ. ಎಲ್ಲದರಲ್ಲೂ ಆಟ ಆಡೋದು, ಎಲ್ಲದರಲ್ಲೂ ಕಾಣಿಸೋದೆ. ಸೊ ಇನ್ನು ಕುಂಕುಮ ಹಚ್ತಾ ಇದ್ದೀನಿ. ಸೊ ಯಾವಾಗಲೂ ನನ್ನ ಹತ್ರನೇ ಕುಂಕುಮ ಹಚ್ಚಿಸ್ಕೊತಾರೆ. ಇನ್ನು ಹೆಂಡ್ತಿನೂ ಅಷ್ಟೇ ಗಂಡಿನ ಹತ್ರನೇ ಹಚ್ಚಿಸ್ಕೋಬೇಕು. ನಾನು ಮುಂಚೆ ಎಲ್ಲ ಹಚ್ಚಿಸ್ಕೊತಿದ್ದೆ, ಇವಾಗ ಮಾರಾಯ ಹಚ್ಚಲ್ಲ ನನಗೆ, ಹಾಗಾಗಿ ಸುಮ್ಮನಾಗ್ಬಿಟ್ಟಿದೆ. ಕುಂಕುಮ ಇಡೋದು ತುಂಬ ರೇರ್ ಆಗಿತ್ತು ಆವಾಗ, ಬಟ್ ಇವಾಗ ದಿನಾ ಕುಂಕುಮ ಇಡ್ತಾ ಇದ್ದೀನಿ. ಅದು ಗೊತ್ತಿಲ್ಲ ನನಗೆ. ಸೊ ಬಂದುಬಿಡುತ್ತಲ್ಲ ಡಿವೈನಿಟಿ ಅನ್ನೋದು. ಇನ್ನು ಮಂತ್ರಗಳೆಲ್ಲ ಏನು ಹೇಳ್ತೀನಿ ಅದನ್ನೆಲ್ಲ ಲಾಸ್ಟ್ ವ್ಲಾಗಲ್ಲಿ ಹೇಳಿಬಿಟ್ಟಿದ್ದೀನಿ. ಸೊ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಲಾಸ್ಟ್ ವ್ಲಾಗ್ ಅಂತೂ ಸಕ್ಕತ್ತಿದೆ. ಡಿವೈನಿಟಿ ನೀವೇನಾದರೂ ಚೇಂಜ್ ಆಗಬೇಕು, ಸ್ಪಿರಿಚುವಲಿ ಚೇಂಜ್ ಆಗಬೇಕು ಲೈಫ್ ಅಂತಂದರೆ ಆ ವ್ಲಾಗ್ ನಿಮಗೆಲ್ಲ ಹೆಲ್ಪ್ ಆಗುತ್ತೆ. ಇನ್ನು ಲಾಸ್ಟ್ ವ್ಲಾಗಲ್ಲಿ ಧೂಪದಲ್ಲಿ ಏನಾಗ್ತೀನಿ ಅಂತ ಹೇಳಿರಲಿಲ್ಲ, ಸಾರಿ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಈ ಧೂಪದಲ್ಲಿ ನಾನು ಆ್ಯಕ್ಚುಲಿ 4 ವಸ್ತುಗಳಾಗ್ತೀನಿ. ಒಂದು ಬಿಳೆ ಸಾಸಿವೆ ಮತ್ತು ಲವಂಗ, ಇನ್ನೊಂದು ಪಚ್ಚಕರ್ಪೂರ. ಇದನ್ನೆಲ್ಲ ಹಾಕಿ ಪೂರ್ತಿ ದೇವ್ರ ಮನೆಯಲ್ಲಿ ಹೊಗೆ ಒರೆಸಿ ಇಡೀ ಮನೆ ಫಸ್ಟು ಹೊಗೆ ಇಟ್ಕೊಂಡು ನೆಕ್ಸ್ಟ್ ನಾನು ಕಂಪ್ಲೀಟ್ ಮಾಡೋದು. ಸಂಕಲ್ಪ ಮುಗಿಸಿ ಇನ್ನು ಪೂಜೆ ಕಂಪ್ಲೀಟ್ ಮಾಡ್ತೀನಿ. ಎವ್ರಿ ಡೇ ಬೆಳಗ್ಗೆ ಅಥವಾ ಸಂಜೆ 1 ಟೈಮ್ ಆದರೂ ಸಂಕಲ್ಪ ಮುಗಿಸಿರ್ತೀನಿ. ಅದರ್ವೈಸ್ ನಾನು ಪೂಜೆನ ಕಂಪ್ಲೀಟ್ ಮಾಡಲ್ಲ, ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾವಾಗ 5 ದಿನ ಮತ್ತು 21 ದಿನ ಅಂತ ಫಾಲೋ ಮಾಡಿದೆ ಆವಾಗ. ಆ್ಯಂಡ್ ದಿವ್ಯಾ ನೀವು ಏನಕ್ಕೆ ಸಂಕಲ್ಪ ಮಾಡ್ತೀರಿ, ಇಂಥದ್ದೇನಾದರೂ ಕೋರಿಕೆ ಬೇಕು ಅಂತ ಮಾಡ್ತೀರಾ ಅಂತ ನೀವು ಹೇಳ್ಬೋದು. ಇಲ್ಲ, ದೇವ್ರಿಗೆ ಏನು ಕೊಡಬೇಕು ಅಂತ ಆಸೆ ಇರುತ್ತೆ ಅದನ್ನೇ ಕೊಡಲಿ, ಏನು ಕೊಡಬಾರ್ದು ಅಂತಿರುತ್ತೆ ಅದು ಬೇಡ ಅನ್ನೋ ಥರನೇ ಸಂಕಲ್ಪ ಮಾಡೋದು ನಾನು. ಸೊ ಎಲ್ಲ ನೋಡ್ಕೊತಾನೆ ಬಿಡಿ ಅಲ್ವಾ, ನಮಗೆ ಆಗುತ್ತೆ ತಲೆನೋವು ಅನ್ನೋ ಥರನೇ ಇರ್ತೀನಿ ಆರಾಮ್ಸೆ. ಸೊ ಇನ್ನು ಒಳಗಡೆ ಬಂದು ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಪ್ರಸಾದ ಸ್ಟಾರ್ಟ್ ಮಾಡಿದರು. ನಾನಂತೂ ಇವತ್ತು ಪ್ರಸಾದ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೆ ಫ್ರೆಂಡ್ಸ್. ಯಾಕಂದರೆ ಪ್ರತಿ ಸರಿ ಮಾಡಿದಾಗ ಏನಾದರೂ ಒಂದು ಮಿಸ್ಟೇಕ್ ಆಗೋದು, ಬೈಸ್ಕೊತಿದ್ದೆ ನಿನಗೆ ಮಾಡೋಕ್ಕೆ ಬರಲ್ಲ ಅಂತೇಳಿ. ಜಾಸ್ತಿ ಬೈಯೋದಾರು ಗೊತ್ತಾ ನಮ್ಮಮ್ಮ ಮಾತಾಡೋ ಅಂದರೆ ಮೀನ್ಸ್ ಆ ಒಪಿನಿಯನ್ ಹೇಳೋ ಒಂದು ಸ್ಟೈಲಿಗೆ ನನಗೆ ಇನ್ನೊಂದು ಸರಿ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಪ್ರಸಾದ ಮಾಡೋದು ಬೇಡ ಅಂತ ಅನ್ಸ್ಬಿಡುತ್ತೆ. ಹಂಗೆ ಹೇಳ್ತಾರೆ, ನೀನು ಚೆನ್ನಾಗಿ ಮಾಡೋದು ಕಲ್ತಿಲ್ಲ, ಹೆಂಗೆ ಮಾಡ್ತಿದ್ಯಾ, ಹಾಗೆ ಹಿಂಗೆ, ನಾನಾಗಿದ್ರೆ ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಅಮ್ಮ ಪ್ಲೀಸ್ ಇವತ್ತೊಂದು ದಿನ ನೀನೇ ಪ್ರಸಾದ ಮಾಡಿಬಿಡು ಅಂತ ಹಚ್ಚಿದ್ದೆ. ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ರು, ಸತ್ಯವಾಗಲೂ ಎಷ್ಟು ಸೂಪರ್ ಇತ್ತು ಗೊತ್ತಾ, ಭಯಂಕರ ಚೆನ್ನಾಗಿತ್ತು. 2 ದಿನ ಇಟ್ಕೊಂಡು ತಿಂದಿದ್ದೀವಿ ಕೇಸರಿ ಬಾತ್ನ. ಯಾಕಂದರೆ ಒಂದು ಚೂರು ವೇಸ್ಟ್ ಆಗೋದು ಬಿಟ್ಟಿಲ್ಲ. ಜಯಂತ್ ತೆಗೆದು ಫ್ರಿಜ್ಜಲ್ಲಿಡೋರು, ಮತ್ತು ಬೆಳಗ್ಗೆ ಇದ್ದರೆ ಅಷ್ಟೋ ಇಷ್ಟೋ ತಿನ್ನೋರು, ಮತ್ತು ಫ್ರಿಜ್ಜಲ್ಲಿಡೋರು. ಹಂಗೆ ಮಾಡಿ ತುಂಬ ಚೆನ್ನಾಗಿತ್ತು. ಮತ್ತು ಉಪ್ಪಿಟ್ಟಂತೂ ಬಿಡಿ, ಉಪ್ಪಿಟ್ಟು ಬೇರೆ ಲೆವೆಲ್ಗಿತ್ತು. ಹೆಂಗೆ ಮಾಡ್ದಮ್ಮ ಇದು, ನಾನು ದಿನ ಮಾಡ್ಕೊತೀನಿ ಉಪ್ಪಿಟ್ಟು, ಹಿಂಗೆ ಆಗಲ್ಲಲ್ಲ ಅಂತೇಳಿ ಹೇಳಿಸ್ಕೊಂಡು ತಿಂತಾಯಿದ್ದೆ. ಮತ್ತು ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಆಲ್ರೆಡಿ ನಾವು ಮನೇಲಿ ಕೆಲಸ ಮುಗಿಸ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ಪ್ರಸಾದ ಕೂಟ ರೆಡಿ ಮಾಡಿ ಇಟ್ಟಿದ್ದಾದಮೇಲೆ ಬಂದರು ಸ್ವಾಮಿಗಳು. ಇವ್ರು ಬಂದು ನಾವು ಸ್ವಲ್ಪ ದಿನದಿಂದನೂ ಇವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ನಮಗೆ ಇವ್ರು ಹೇಳಿದ್ದೆಲ್ಲ ಒಂದು ಸ್ವಲ್ಪ ಏನೋ ಕನೆಕ್ಟ್ ಆಗ್ತಾ ಇದೆ ಅಂತೇಳಿ ಇವ್ರ ಹತ್ರ ನಾವು ಚೆನ್ನಾಗಿ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಎಲ್ಲ ಚೆನ್ನಾಗಿದೆ. ಮತ್ತು ನಮ್ಮ ತಮ್ಮನ ವಿಚಾರದಲ್ಲೂ ಅಷ್ಟೇ ಇವ್ರ ಮಾತುಗಳು ಕೆಲವೊಂದಷ್ಟು ನಿಜ ಆಗಿರೋದ್ರಿಂದ ಇಡೀ ಫ್ಯಾಮಿಲಿಯವ್ರು ಇವಾಗ ಏನೇ ಆದರೂ ಕೂಡ ನಾವು ಇವ್ರ ಹತ್ರ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇವ್ರನ್ನೇ ಕರೆಸಿದ್ದು. ಸೊ ಏನಕ್ಕೆ ದಿವ್ಯಾ ಏನು ಪೂಜೆ ಇದು ಅಂತ ಕೇಳ್ಬೋದು. ನಾವಿವತ್ತು ಮಾಡಿಸಿರೋದೇನಪ್ಪ ಅಂತಂದರೆ ನವಗ್ರಹ ಪೂಜೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಯಲ್ಲೂ ಬೇಕಾಗಿರೋವಂಥ ಪೂಜೆ, ನವಗ್ರಹ ಶಾಂತಿ ಅಂತಾರಲ್ಲ ಹಾಗೆ.
ಸೊ ನಮ್ಮ ಮನೆಯಲ್ಲಿ ನನಗೆ ಅಗತ್ಯ ಇತ್ತು ಫ್ರೆಂಡ್ಸ್, ಪರ್ಸ್ನಲಿ ನನಗೆ, ಈವನ್ ನಮ್ಮ ಜಯಂತ್ಗೂ ಅಲ್ಲ, ನನ್ನ ಒಂದು ಜಾತಕ ಮತ್ತು ನನ್ನ ಒಂದು ನಕ್ಷತ್ರದ ಮೇಲೆ ಕೇಳಿಸಿದಾಗ ಒಂದು ಸ್ವಲ್ಪ ಯಾಕೋ ಕಿರಿಕಿರಿ ಅನ್ನಿಸ್ತಾ ಇದೆ, ಒಂದು ಸ್ವಲ್ಪ ವೇರಿಯೇಷನ್ಸ್ ಅನ್ನಿಸ್ತಾ ಇದೆ ಅಂತಂದಾಗ ಗ್ರಹ ಶಾಂತಿ, ಬುಧ ಭುಕ್ತಿ ಅಂತ ಏನೋ ಹೇಳಿದ್ರು, ಅದೊಂದು ಸ್ವಲ್ಪ ಮಾಡಿಸ್ಬೇಕು ಅಂತಂದರು. ಇವಾಗೆಲ್ಲ ಹೇಳಿದ್ದು 3 ತಿಂಗಳಾಯಿತು, 3 ತಿಂಗಳಿಂದನೂ ಒಂದು ಸ್ವಲ್ಪ ಎಡವಟ್ ಅಂತಲೇ ಅನ್ನಿಸ್ತಾ ಇದೆ. ಆದರೆ ಫೈನಲಿ ಇವಾಗ ಹೋಗಿ ನಾನು ಮಾತಾಡಿದೆ, ನನಗೆ ಅನ್ನಿಸ್ತು ಓಕೆ ದಿವ್ಯಾ ತಡ ಮಾಡೋದು ಬೇಡ, ಯಾಕಷ್ಟು ಒಬ್ಬರ ವಿಚಾರದಲ್ಲಿ ಆಲ್ರೆಡಿ ತಪ್ಪು ಮಾಡಿಬಿಟ್ಟಿದ್ದೀವಿ. ಯಾರ ವಿಚಾರದಲ್ಲಿ ಅಂದರೆ ನಮ್ಮ ತಮ್ಮನ ವಿಚಾರದಲ್ಲಿ. ಅದೆಲ್ಲ ಇಟ್ಕೊಂಡು ಮತ್ತೆ ಇನ್ನು ಇದೇ ತಪ್ಪನ್ನು ಮಾಡೋದು ಸರಿಯಲ್ಲ ಅಂತ ಅನಿಸಿ, ಸರಿ ಸ್ವಾಮಿಗಳೇ ಬನ್ನಿ ಒಂದು ಸರಿ ಮಾಡಿಬಿಡಿ ತೆಗೆದು ಗ್ರಹ ಶಾಂತಿ ಏನಿದೆ ಅಂತ ಹೇಳಿ ಮಾಡಿಸ್ತಾ ಇರೋವಂಥದ್ದು. ಸೊ ಪ್ರತಿಯೊಬ್ಬರು ಒಂದು ಜಾತಕದಲ್ಲೂ ಕೂಡ ಒಂದಷ್ಟು ಗ್ರಹಗತಿಗಳು ಸರಿ ಇರಲ್ಲ ಅಂತ ಕೇಳಿಸ್ಕೊಂಡಿರ್ತೀರಿ. ಏನೇ ತೊಂದರೆ ಆಗ್ತಾ ಇದೆ ಅಂತಂದ್ರೂ ಫ್ರೆಂಡ್ಸ್ ಸುಮ್ಮನೆ ಆಗ್ತಿರಲ್ಲ, ಅದಕ್ಕೊಂದು ರೀಸನ್ ಇರುತ್ತೆ. ನಾನಂತೂ ನಂಬ್ತೀನಿ. ಸೊ ಇದನ್ನೆಲ್ಲ ನಂಬಿ ರಾಶಿ ಅದು ಇದು ಇದನ್ನೆಲ್ಲ ನಂಬ್ತೀನಿ. ಹಾಗಂತ ದಿನನಿತ್ಯ ಪಂಚಾಂಗ, ದಿನನಿತ್ಯ ರಾಶಿ ಒಂದಿನನೂ ನೋಡಿಲ್ಲ, ಒಂದು ದಿನನೂ ನೋಡಲ್ಲ. ಏನೋ ಒಂದು ಸರಿ ಇಲ್ಲ ಅಂತಂದಾಗ ಕೇಳಿಸ್ತಾರಲ್ಲ, ಹಾಗೆ ಕೇಳಿಸ್ತೀವಿ. ಈ ಥರ ಮಾಡಿಸಿ ಅಂತಂದಾಗ ಮಾಡಿಸೋದಕ್ಕೇನು, ಅದರಿಂದ ನಾವು ಒಳಿತೇ ಆಗುತ್ತೆ ನಮ್ಮ ಫ್ಯಾಮಿಲಿಗೆ, ನಮ್ಮ ಕುಟುಂಬಕ್ಕೆ ಅಂತಂದಾಗ ಅದನ್ನು ಫಾಲೋ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅನ್ನೋದ್ರಿಂದ ಇದನ್ನೆಲ್ಲ ಫಾಲೋ ಮಾಡ್ತಿರ್ತೀನಿ. ಇನ್ನು ನಾವು ಜನಗಳ ಮುಂದೆ ಇದ್ದೀವಿ ಅಂತಂದಾಗ ನಾವು ಇದ್ರ ಕಡೆ ಕೇರ್ ತೊಗೋಬೇಕು ಅನ್ನೋದು ಕೂಡ ನನ್ನ ತಲೆಯಲ್ಲಿದೆ. ಎಲ್ಲರದ್ದು ಫ್ರೀಕ್ವೆನ್ಸಿ ಒಂದೇ ರೀತಿ ಇರಲ್ಲ ಫ್ರೆಂಡ್ಸ್. ಇವನ್ ಎಷ್ಟೋ ಜನ ನನಗೆ ಬ್ಲೆಸ್ ಮಾಡ್ಬೋದು, ಓಕೆ ಗ್ರೋತ್ ಆಗ್ತಾ ಇದ್ದಾರೆ ಆ್ಯಂಡ್ ಚೆನ್ನಾಗಿದೆ ಗ್ರೋತ್, ದಿವ್ಯಾ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಅನ್ಬೋದು. ಬಟ್ ಎಲ್ಲ ಫ್ರೀಕ್ವೆನ್ಸಿ ಒಂದೇ ಥರ ಇರಲ್ಲ, ಅದನ್ನು ಕೂಡ ನಂಬ್ತೀನಿ. ಕೆಲವೊಮ್ಮೆ ಬೇರೆ ಥರ ಫ್ರೀಕ್ವೆನ್ಸಿ ಬರುತ್ತೆ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಆ್ಯಂಡ್ ಅದು ಅವರ ಒಂದು ಫ್ರೀಕ್ವೆನ್ಸಿನ ಯಾವ ಥರ ಕೊಡ್ತಿರ್ತಾರೆ, ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ಹಾಗೆ ಇರುತ್ತೆ. ಇನ್ನು ಏನಂತಂದರೆ ನನಗೆ ಈ ಥರದೊಂದು ಪೂಜೆ ಮಾಡಿಸ್ಬೇಕನ್ನೋದು ಮಾತ್ರ ತುಂಬ ಆಸೆ ಇತ್ತು. ಜಯಂತ್ ನಾನು ಹೀಗೆ ಜೊತೆಲಿ ಕೂತ್ಕೊಂಡು ಮಾಡಿಸ್ಬೇಕು ಅಂತೇಳಿ, ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ಲ ಹಾಗೆ. ಬಟ್ ಇನ್ನೂ ಸತ್ಯನಾರಾಯಣ ಪೂಜೆ ಮಾಡಿಸೋಷ್ಟು ನಾನಿನ್ನೂ ಏನೂ ಆಗಿಲ್ಲ, ಏನೂ ತಗೊಂಡಿಲ್ಲ. ಅದಕ್ಕೆ ಹೇಳಿದ್ದೀನಿ ಇವ್ರಿಗೆ, ಸ್ವಾಮಿಗಳಿಗೆ ಹೇಳಿದ್ದೀನಿ, ನಂದು ನೆಕ್ಸ್ಟ್ ಒಂದು ಆಸೆ ಇದೆ ಸ್ವಾಮಿಗಳೇ, ಮನೆ ಲೀಸ್ಗೆ ಹಾಕಿಸ್ಕೋಬೇಕಂತೇಳಿ. ನನಗೆ ಲೀಸ್ಗೆ ಹಾಕಿಸ್ಕೊಳ್ಳೋದೇ ಒಂದು ಮನೇನ ತಗೊಂಡ್ರಷ್ಟು ಖುಷಿ ಮತ್ತು ಇಂಪಾರ್ಟೆನ್ಸ್. ಸದ್ಯಕ್ಕೆ ನನ್ನ ತಲೆಯಲ್ಲಿ ಯಾವುದೇ ಕಾರಣಕ್ಕೂ ಮನೆ ತಗೋಬೇಕು ಅನ್ನೋದೇ ಇಲ್ಲ ಫ್ರೆಂಡ್ಸ್. ಇನ್ನೂ ಬಂದಿಲ್ಲ, ಬರ್ಬೋದು ಮುಂದೆ, ಬಟ್ ಇನ್ನೂ ಬಂದಿಲ್ಲ. ಯಾಕೆಂದರೆ 9 ವರ್ಷದಿಂದನೂ ನಾವು ಬಾಡಿಗೆ ಕಟ್ತಾ ಇದ್ದೀವಿ. ಪ್ರೆಸೆಂಟ್ ಸಿಚುವೇಶನ್ ಅಂತ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ಅದರಲ್ಲೂ ಈ ಒಂದು ಗ್ರೋತ್ ಆಗ್ತಿರೋಂಥ ಪ್ರಪಂಚದಲ್ಲಿ ಅಷ್ಟಷ್ಟು ರೇಟ್ಗಳಿಗೆ ಕೊಟ್ಟು ತಗೊಳ್ಳೋವಂಥದ್ದು ಕೂಡ ಐಡಿಯಾ ಮಾಡಿಲ್ಲ. ಬಟ್ ನೋಡೋಣ, ಅದಾದಮೇಲೆ ನೆಕ್ಸ್ಟ್. ಬಟ್ ನಂದು ನೆಕ್ಸ್ಟ್ ಗೋಲ್ ಏನಪ್ಪ ಅಂತಂದರೆ ಮನೆ ಲೀಸ್ಗೆ ಹಾಕಿಸ್ಕೋಬೇಕು ಅಟ್ಲೀಸ್ಟ್. ಸೊ ಒಂದಷ್ಟು ಅಮೌಂಟ್ಗಳನ್ನ ಜೋಡಿಸ್ತಾ ಇದ್ದೀನಿ ಆಲ್ರೆಡಿ, ಅದನ್ನೆಲ್ಲ ಮಾಡಿಕೊಂಡು ಲೀಸ್ ಹಾಕಿಸ್ಕೋಬೇಕು. ಆ ಲೀಸ್ ಹಾಕಿಸ್ಕೊಂಡಿದ್ದಿನ ಲೀಸ್ಗೆ ಹಾಕಿಸಿರೋ ಮನೇನ ಬೇಕಿದ್ರೆ ಸತ್ಯನಾರಾಯಣ ಪೂಜೆ ಮಾಡಿಕೊಂಡೇ ಹೋಗಬೇಕು ಅನ್ನೋದು ಆಸೆ. दुर्गांबिका जयंती मंगला काली भद्रकाली कपालिनी दुर्गा क्षम शिवदात्री स्वाहा सुधा नमोदे मातर्मे मदवेटवाग्यमे च प्राणवरद्यमे राजमदे जन्नमुंडार्दने निशेषी कृतक्तभिजन जयन्ते शुंभावे शुंभद्दं त्रिसंवराजा दुरितं दुर्गे नमस्ते अंबिके दुर्गांबिकायै नमः प्रार्थयामि नमस्करोमि इलिगाकि मनाविष्ट प्रार्थना समर्पयामि तदेव लग्नं तदनं देव ताराबलं चन्द्रबलं तदेव विद्याबलं देवबलं तदेव लक्ष्मी वदते. ಪೂಜೆ ಮಾತ್ರ ಒಂದು ಕಡೆಯಿಂದ ತುಂಬ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್. ನವಗ್ರಹ ಶಾಂತಿ ಅಂದರೆ ನವಗ್ರಹಗಳನ್ನು ಕೂಡ ಪೂಜೆ ಮಾಡಿ ಅದಕ್ಕೆ ಒಂದು ಶಾಂತಿ ಮಾಡಿ ನಮ್ಮ ಗ್ರಹಗತಿ ಏನು ಯಾವ ಗ್ರಹದ ಒಂದು ಇದು ಇರುತ್ತೆ ಅದೆಲ್ಲ ಸರಿ ಮಾಡೋವಂಥದ್ದು. ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಎಷ್ಟು ಚೆನ್ನಾಗಿತ್ತಲ್ಲ ಅಂತೇಳಿ. ಇದೆಲ್ಲ ಮಂಡಲ ಎಲ್ಲ ಅವರೇ ರೆಡಿ ಮಾಡ್ಕೊಂಡಿದ್ದು, ಅದಕ್ಕೊಂದು ಅರ್ಥ ಕೊಟ್ಟು ಅದಕ್ಕೊಂದು ನಮಗೆಲ್ಲ ಹೇಳ್ಕೊತ. ನಾನಂತೂ ಅವಾಗವಾಗ ಡೈವರ್ಟ್ ಆಗ್ತಿದ್ದೆ ಕ್ಯಾಮ್ರಾದ ಹತ್ರ, ನನಗೂ ಒಂದು ಸ್ವಲ್ಪ ಬೈಕೊಂತ. ನಮ್ಮ ಚಿಟ್ಟಿ ಬೇರೆ ಶೂಟ್ ಮಾಡ್ತೀನಮ್ಮ ನಾನು ಅಂತ ಪೂರ್ತಿ ಹೇಳಿ ನಮ್ಮನ್ನು ಸಿಗಾಕ್ಸಿಟ್ಟ. ಅಂದರೆ ಮೀನ್ಸ್ ನಾನು ಹೇಳ್ತಿದ್ನಲ್ಲ, ನೋಡ್ತಿದ್ನಲ್ಲ ಹೆಂಗೆ ಮಾಡು ಹಂಗೆ ಮಾಡು ಅಂತೇಳಿ, ಕ್ಯಾಮ್ರಾ ಆಫ್ ಮಾಡು, ನೀ ಅಮ್ಮನ ಜ್ಞಾನ ಎಲ್ಲ ಅಲ್ಲೇ ಇದೆ ಅಂತೇಳಿ. ಸೊ ಹಂಗೆ ಮಾಡ್ತಾ ಇದ್ದ. ಬಟ್ ಸಕ್ಕ ಚೆನ್ನಾಗಿತ್ತು ಪೂಜೆ, ತುಂಬ ಚೆನ್ನಾಗಿತ್ತು. ನಮ್ಗೆ ಹೇಳ್ಕೊತ ಸಕ್ಕದಾಗಿ ಮಾಡಿದ್ರು ಚಿಟ್ಟಿ. ನಾನು ಅಂತರೂ ಬರೀ ಇದೇ ಮಾಡ್ತಾ ಇದ್ವಿ. ನಮ್ಮ ಚಿಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಶೂಟ್ ಮಾಡು ಅಂದರೆ ಶೂಟ್ ಮಾಡ್ತಾನೆ. ವೆರಿ 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 ಗುಡ್ ಬಾಯ್. ಇದರಲ್ಲಿ ಇನ್ನೂ ಒಬ್ಬರು ಕೂಡ ತುಂಬ ಹ್ಯಾಪಿ ಆಗಿರೋಂಥ ಪರ್ಸನ್ ಯಾರು ಗೊತ್ತಾ, ನಮ್ಮ ಜಯಂತ್ಗೆ ಹಿಂಗೆಲ್ಲ ನನ್ನ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಥವಾ ನನ್ನ ಜೊತೆ ಇರೋವಂಥದ್ದಾಗಿರ್ಬೋದು, ಪೂಜೆ ಮಾಡೋವಂಥದ್ದಾಗಿರ್ಬೋದು, ತುಂಬ ಖುಷಿ ಕೊಡುತ್ತೆ ಅವ್ರಿಗೆ. ಭಯಂಕರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅವರು ಯಾವಾಗಲೂ ಅಷ್ಟೇ. ಅವರಿಗೆ ಒಟ್ಟಿನಲ್ಲಿ ನನ್ನ ಜೊತೆ ಇರಬೇಕು, ನಾನು ಅವ್ರ ಜೊತೆನೇ ಏನೋ ಮಾತಾಡಬೇಕು, ಶೇರ್ ಮಾಡ್ಕೋಬೇಕು, ತರಲೆ ಮಾಡಬೇಕು, ಜಗಳ ಮಾಡಬೇಕು, ಈ ಥರ ಪೂಜೆ ಸ್ಪಿರಿಚುಲಿ. ಆ್ಯಕ್ಚುಲಿ ಅವ್ರಿಗೇನೂ ಗೊತ್ತಿರಲಿಲ್ಲ ಜಯಂತ್ಗೆ, ಆಲ್ಮೋಸ್ಟ್ ಆ ಲೆವೆಲಿಗೆ ಸ್ಪಿರಿಚುವಲ್ ಪರ್ಸನ್ ಅಲ್ಲ. ಬಟ್ ಇವಾಗ ನಾನೇನೇನೇನು ಬಿಲೀವ್ ಮಾಡ್ತೀನೋ ಅದಷ್ಟು ಕೂಡ ಬಿಲೀವ್ ಮಾಡ್ತಾರೆ ಬಿಕಾಸ್ ಆಫ್ ಚೇಂಜಸ್.
ಸೊ ನಾವು ನೋಡಿ ನಾವು ಚೇಂಜಸ್ ಆದ್ವಿ ಅಂದರೆ ನಮ್ಮ ಸುತ್ತಮುತ್ತ ಇರೋರು ಕೂಡ ಚೇಂಜಸ್ ಆಗ್ತಾರೆ. ಅದು ಮತ್ತು ನಾವು ಚೇಂಜ್ ಆಗಿರೋದು ಪಾಸಿಟಿವ್ ಆಗಿದ್ದರೆ ಮಾತ್ರ ಚೇಂಜ್ ಆಗ್ತಾರೆ, ಇಲ್ಲಾಂದರೆ ಬೈತಾರೆ, ಹಂಗಿರುತ್ತೆ. ಅವರು ಕೂಡ ಖುಷಿಪಟ್ಟು ಆ್ಯಕ್ಚುಲಿ ಈ ಥರ ಸ್ಪಿರಿಚುವಲಿ ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಫಾಲೋ ಮಾಡ್ತಾರೆ. ಮಂತ್ರ ಹೇಳಕ್ಕೆ ಬರೆದಿದ್ರು ಕೂಡ ಟ್ರೈ ಮಾಡ್ತಾರೆ, ಒಂದೆರಡು ಮಂತ್ರ ಕೂಡ ಕಲ್ತಿದ್ದಾರೆ. ಇನ್ನು ನಾನು ಪೋರ್ಟಲ್ಸ್ ನಂಬ್ತೀನಿ ಫ್ರೆಂಡ್ಸ್, ಮ್ಯಾನಿಫೆಸ್ಟೇಷನ್, ಪೋರ್ಟಲ್ಸ್ ಇದೆಲ್ಲ ನಂಬ್ತೀನಿ. ಅದೆಲ್ಲ ಅವರು ಕೂಡ ಫಾಲೋ ಮಾಡೋಕ್ಕೆ ಇದಾಗ್ತಿದೆ. ಒಟ್ಟಿನಲ್ಲಿ ನನ್ನ ತಲೆ ಹೆಂಗಿರುತ್ತೆ ಅಂದರೆ ಇದು ಒಳ್ಳೇದಾ ಅದನ್ನು ತೊಗೊಂಡ್ಬಿಡ್ತೀನಿ. ಅದು ಮತ್ತೆ ಯಾಕೆ ಕ್ವಶನ್ ಮಾಡಲಿ, ಇದು ಒಳ್ಳೇದು ಕೆಟ್ಟದ್ದು ಯಾರಿಗೊತ್ತು, ನಮಗೆಲ್ಲ ಆಗುತ್ತಾ, ಈ ಥರದ್ದೆಲ್ಲ ಇಲ್ಲ ಫ್ರೆಂಡ್ಸ್. ನಮಗೆಲ್ಲ ಆಗಬೇಕಲ್ಲ, ಅವ್ರಿಗೆಲ್ಲ ಆಗಿದೆ ನಮ್ಗೆ ಆಗಬೇಕಲ್ಲ, ಈ ಥರದ್ದೆಲ್ಲ ಇಲ್ಲ ನನ್ನ ಮೈಂಡಲ್ಲಿ. ಒಳ್ಳೇದಾಗುತ್ತೆ ಅಂದರೆ ಆಗುತ್ತೆ ಅಂತ ತಲೆಗೆ ತಗೊಳ್ಳೋದೇ ನೆಕ್ಸ್ಟ್ ಮಿನಿಟ್. ಹಾಗೆ ಇರೋದಕ್ಕೆ ಮೇ ಬಿ ಯೂನಿವರ್ಸ್ ನನಗೆ ಓಪನ್ ಟು ಹಿಯರ್ ಆಗಿಬಿಟ್ಟಿದೆ. ಇನ್ನು ಸಂಪೂರ್ಣವಾಗಿ ಪೂಜೆ ಎಲ್ಲ ಮುಗಿಸಿ ಸಂಕಲ್ಪ ಎಲ್ಲ ಮಾಡಿಸಿ ಸೊ ಫುಲ್ ಆದಮೇಲೆ ನಾನು ಹಿಂಗೆ ಸ್ಟಾಪ್ ಮಾಡುತ್ತಾ ಇದ್ದೀನಿ. ಅದಾದಮೇಲೆ ತುಂಬ ಹೊತ್ತಾಯಿತು ಫ್ರೆಂಡ್ಸ್. ತುಂಬ ಹೋದ್ಮೇಲೆ ಮತ್ತೆ ಇವಾಗ ನಾನು ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಗ್ ಅಂದರೆ ಮೀನ್ಸ್ ಏನು ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಅಕ್ಕ ಬಂದುಬಿಟ್ಲು. ಅವಳು ಹೊರಗಡೆ ಹೋಗಿದ್ಲು ಹಾಸ್ಪಿಟ್ಲಿಗೆ ಅಂತೇಳಿ. ಪೂಜೆ ಎಲ್ಲ ಮುಗಿದ್ಮೇಲೆ ಬಂದ್ಲು. ಪೂಜೆ ಇದ್ದಾಗಲೇ ಬರಬೇಕಿತ್ತು ಕಾವ್ಯ ಅಂತ ಹೇಳಿ ಬೈತಾ ಇದ್ವಿ. ಜಸ್ಟ್ ಅವ್ರು ಹೋದ್ರು, ಇವ್ರು ಹೆಂಗೆ ಬಂದರು ಅಂತೇಳಿ. ಇನ್ನು ಅವರು ತಗೊಂಡು ಹೋಗಿದ್ದು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಬರೀ ನಮಗೆ ಏನು ಪೂಜೆ ಮಾಡಿದ್ರಲ್ಲ ಕಾಳುಗಳದ್ದು ಸಿರಿಧಾನ್ಯಗಳು 9 ಥರದ್ದು ಅದನ್ನಷ್ಟೇ ಅವ್ರು ತೊಗೊಂಡೋಗಿದ್ದು. ಇನ್ನೆಲ್ಲ ಫಲಪುಷ್ಪ ಎಲ್ಲ ನಮಗೆ ಕೊಟ್ಟರು. ಅದನ್ನೆಲ್ಲ ದೇವ್ರ ಹತ್ರ ಇಟ್ಟು ನಾ ಇನ್ನೂ ಕೂತ್ಕೊಂಡು ಕೇಸರಿ ಬಾತು ಉಪ್ಪಿಟ್ಟು ತಿಂದು ಇವಾಗ ಎದ್ದಿದ್ದೀನಿ. ಸೊ ನೋಡಿ ಹಿಂಗಾಗಿದೆ ಫೇಸ್. ಪೂಜೆ ಮುಗಿಯೋದ್ರೊಳಗಡೆ ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನು ಕ್ಲೀನ್ ಮಾಡಬೇಕಲ್ಲ. ಅವ್ರೇನು ಹೇಳಿದರು, ನೀವೇನು ಟೈಮ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ, ಹಿಂದ್ಗಡೆನೇ ಹಿಂಗೆ ಬೇಗನೆ ಮಾಡ್ಕೋಬೋದು ಕ್ಲೀನ್ ಅಂತ ಹೇಳಿದ್ದಕ್ಕೆ ನಾನು ಕೂಡ ತಡ ಮಾಡಲಿಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೇಸರಿ ಬಾತು ಉಪ್ಪಿಟ್ಟು ಖಾಲಿ ಆಗೋದ್ರವರೆಗೂ ಮಾತ್ರ ರೆಸ್ಟ್ ಮಾಡಿದ್ದು. ದೆನ್ ಮತ್ತೆ ನಾನು ಜಾಯಿನ್ ಟು ಮೈ ವರ್ಕ್. ಇಲ್ಲಿ ಜಯಂತ್ ಏನು ಹೇಳ್ತಿದ್ದಾರೆ ಅಂತಂದರೆ, ಕೇಸರಿ ಬಾತ್ ನೋಡಿ ಎಷ್ಟು ಚೆನ್ನಾಗಿದೆ, ನೀನು ಮಾಡ್ತೀಯಾ, ಹಂಗೆ ಮಾಡ್ತೀಯಾ, ಹಿಂಗೆ ಮಾಡ್ತೀಯಾ ಅಂತ ಹೇಳಿ ನನಗೆ ರೇಗಿಸ್ಕೊಂಡು ಕೇಸರಿ ಬಾತ್ ತಿಂತಾ ಇದ್ದಾರೆ. ಅಮ್ಮ ಮತ್ತು ಮಿಂಚು ಹೊರಗಡೆ ಆಟಾಡ್ತಾ ಇದ್ದಾರೆ. ನಮ್ಮ ಮಿಂಚುದಂತರೂ ಆಟನೋ ಆಟ ಫ್ರೆಂಡ್ಸ್, ಅದರಲ್ಲೂ ಹೊರಗಡೆ ಬೇರೆ ಜೋಲಿ ಹಾಕ್ಬಿಟ್ಟಿದ್ದಾರೆ. ಭಯಂಕರ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇನ್ನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಲ್ಲ, ನಮ್ಮದು ಡ್ಯೂಟಿ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಂಡು ಒಳಗಡೆ ಬಂದ್ವಿ. ಅದೇನೋ ಬಣ್ಣ ಜಾಸ್ತಿ ಹೊತ್ತು ಬಿಟ್ಟರೆ ಕಲೆ ಜಾಸ್ತಿ ಹೊತ್ತು ಕೂರುತ್ತೆ, ಬೇಗ ಸಾಧ್ಯ ಆದಷ್ಟು ಬೇಗ ತೆಗೀರಿ ಅಂತ ಹೇಳಿದ್ದಕ್ಕೆ ಜಯಂತ್ ಮತ್ತು ನಮ್ಮಮ್ಮ ತೆಗಿ ನಡಿ ಅನ್ನೋ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ನಾನು ಕೂಡ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಅದರಲ್ಲೂ ಈ ಥರ ಪೂಜೆಗೆಲ್ಲ ಹಾಕಿರುವಂಥದ್ದು ಇದನ್ನೆಲ್ಲ ನಾವು ಗಿಡಕ್ಕೆ ಹಾಕಬೇಕಿತ್ತು. ಪ್ಲಸ್ ಕಸ್ಮರ್ಗೆಲ್ಲ ಹೊಡೆಯೋ ಹಾಗಿಲ್ಲ, ಬಟ್ಟೆಲ್ಲೇ ತೆಗಿಬೇಕಲ್ಲ. ನನಗೆ ಬಗ್ಗಿ ಮಾಡೋದಕ್ಕಾಗಲ್ಲ. ಇತ್ತೀಚೆಗೆ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾಯಿದೆ. ಹಾಗಂತಾನೆ ಕೂತ್ಕೊಂಡೆ ಫುಲ್ ಮಾತಾಡ್ಕೊತ ಅವ್ರ ಹತ್ರ ಒಂದ್ಸರಿ ತೆಗಿತೀನಿ, ಒಂದ್ಸರಿ ಮಾತಾಡ್ತೀನಿ. ನಾ ಅಮ್ಮನ ಹತ್ರ ಏನೋ ಡಿಸ್ಕಷನ್ ಮಾಡ್ತಾ ಇದ್ವಿ, ಇಂಪಾರ್ಟೆಂಟ್ ಥಿಂಗ್ಸ್. ಹಾಗಾಗಿ ಆ ಕಡೆ ಒಂದು ಗಮನ ಈ ಕಡೆ ಒಂದು ಗಮನ ಎಲ್ಲ ಡಿಸ್ಕಷನ್ ಮಾಡ್ತಾ ಕ್ಲೀನ್ ಮಾಡ್ತಾ ಇದ್ದೀನಿ. ಮನೇಲಿ ಆಲ್ರೆಡಿ ಅಡುಗೆ ಇದೆ. ಅದು ಬಿಟ್ಟರೆ ಮಧ್ಯಾಹ್ನ ಮಾಡೋವಂಥ ಕೆಲಸಗಳದ್ದು ಪ್ಲ್ಯಾನಿಂಗ್ಸ್ ಏನಿರಲಿಲ್ಲ. ಫುಲ್ ಸುಸ್ತಾಗಿದೆ ಕುತ್ಕೊಂಡು ಅಂತೇಳಿ ರೆಸ್ಟ್ ಮಾಡೋ ಪ್ಲ್ಯಾನ್. ರೆಸ್ಟ್ ಮಾಡ್ತೀವಿ ಅಂದ ತಕ್ಷಣ ಏನು ಮಾಡಿದ್ರಿ ಅಂತ ಹೇಳಿ ರೆಸ್ಟ್ ಮಾಡ್ತೀರಾ ಅಂತ ನಮ್ಮಮ್ಮ ಅಂದರು. ಇಲ್ಲಪ್ಪ, ನನಗಂದ್ರೂ ಮೈಂಡ್ ಸ್ಟ್ರಕ್ ಆಗಿಬಿಡುತ್ತೆ. ನನಗೆ ಹಾಗೆ ಫ್ರೆಂಡ್ಸ್ ಒಂದು ಸ್ವಲ್ಪ ಏನಾದರೂ ಒಂದು ಕೆಲಸದಲ್ಲಿ ಮುಳುಗಿದ್ದೀನಿ ಅಂತಂದರೆ ಅಲ್ಲಿಂದ ಹೊರಗೆ ಬಂದು ಒಂದು ಲಿಟ್ಲ್ ಬಿಟ್ ಬ್ರೇಕ್ ಬೇಕು. ದೆನ್ ಮತ್ತೆ ನಾನು ರೀಚಾರ್ಜ್ ಆಗಿರ್ತೀನಿ. ಅಲ್ಲಿಂದ ಮತ್ತೆ ಎದ್ದೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಒಂದು ಸ್ವಲ್ಪ ಸ್ಲೋ ಆಗ್ತಿರ್ತೀನಿ, ಇಲ್ಲಾಂದರೆ ಸ್ವಿಚ್ ಆಫು, ಇಲ್ಲಾಂದರೆ ನಾನು ಅಂದ್ಕೊಂಡಿರೋ ಥರ ಕೆಲಸಗಳು ಮಾಡ್ತಿರಲ್ಲ. ನಂದು ಮೈಂಡ್ ವರ್ಕ್ ಆಗಿರೋದ್ರಿಂದ ನಾನು ಈ ಥರದಕ್ಕೆಲ್ಲ ಸೆಟ್ ಆಗಿಬಿಟ್ಟಿದ್ದೀನಿ ನಿಮಗೆ. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ಇದು ಬಣ್ಣ ನೋಡಿ ನನಗೆ ಗೊತ್ತಿರಲಿಲ್ಲ ಈಸಿಯಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟು ಈಸಿಯಾಗಿ ಹೋಗಲಿಲ್ಲ ಅದು. ಸೊ ಫುಲ್ಲು ಒರೆಸಿ ಇಡಬೇಕಾಯ್ತಿಲ್ಲ ಅದು. ಮತ್ತು ಏನಂತಂದರೆ ಕೈಯಲ್ಲಿ ಕ್ಲೀನ್ ಮಾಡಿದ್ದೀನಲ್ಲ, ಕೈಗೂ ಪೂರ್ತಿ ಹಾಗೆ ಅಂಟ್ಕೊಂಡಿತ್ತು. ನೆಕ್ಸ್ಟ್ ಡೇ ಹೋಗಿದೆ, ಅಷ್ಟು ಸ್ಟ್ರಾಂಗ್ ಇತ್ತು ಅದು. ನೆಲದ ಮೇಲೆಲ್ಲ ಹಾಗೆ ಇತ್ತು. ಅದಕ್ಕೆ ಹೇಳಿದ್ರು ಅನ್ಸುತ್ತೆ ಅವರು, ತುಂಬ ಹೊತ್ತು ಬಿಟ್ಟರೆ ತೆಗೆಯೋದು ಕಷ್ಟ ಆಗುತ್ತೆ ಅಂತೇಳಿ. ಇವಾಗ ಅರ್ಥ ಆಯಿತು. ಫೈನಲಿ ಎಲ್ಲ ತೆಗೆದಾಗಿದ್ದ ತಕ್ಷಣ ಹಾಗೆ ಹಿಂದ್ಗಡೆಯಿಂದನೇ ಒರೆಸ್ಬಿಟ್ಟೆ. ಸೊ ಅದನ್ನು ಮತ್ತೆ ಹಸಿ ಬಟ್ಟೆ ತೊಗೊಂಡ್ಬಂದು ಮಾಪ್ ತೊಗೊಂಬಂದು ಹಾಗೆ ಒರೆಸ್ಕೊಂಡೆ. ಅಲ್ಲಿಗೆ ಅದು ಕ್ಲೀನ್ ಆಯಿತು. ಜಯಂತ್ ಕೂಡ ಅಷ್ಟೇ ತಡ ಮಾಡಿದೆ. ಮತ್ತು ಸೋಫಾ ಇಟ್ಬಿಟ್ರು, ಒಂದು ಸ್ವಲ್ಪನೂ ರೆಸ್ಟ್ ಮಾಡೋದಕ್ಕೆ ಬಿಡಲಿಲ್ಲ. ಆ್ಯಂಡ್ ಹಿಯರ್ ಅಮ್ಮ ಎಲ್ಲ ಹೋದ್ರು. ದೆನ್ ಮಕ್ಕಳು ಕೂಡ ಮಲ್ಕೊಂಡಿದ್ರು. ಇನ್ನು ಜಯಂತ್ ಏನೋ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಅವ್ರು ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಇದ್ದಾರೆ ವರ್ಕ್. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನಾನು ನನ್ನ ವರ್ಕ್ ಮುಗಿಸ್ಕೊತಾ ಇದ್ದೆ. ಅಷ್ಟೊತ್ತಿಗೆ ತಲೆ ಫುಲ್ಲು ಒಂದು ಸ್ವಲ್ಪ ಉಲ್ಟಂಬಲ್ಟ ಆಗಿತ್ತು. ಹಾಗಾಗಿ ಮಮ್ಮಿ ಟೀ ಬೇಕು ಅಂದಿದ್ದಕ್ಕೆ ಟೀ ಮಾಡಿಕೊಟ್ರು. ಟೀ ಕುಡಿತಾ ಇದ್ದೀನಿ. ನಾನಂತರೂ ಒಂಥರ ಹೆಂಡ ಕುಡ್ದಿರೋ ಥರ ಆಗಿಬಿಟ್ಟಿದ್ದೀನಿ. ನನಗೆ ವರ್ಕ್ ಅಂದರೆ ಹಾಗಿರುತ್ತೆ, ಒಂದು ಸ್ವಲ್ಪ ಹೆಡ್ಏಕ್ ಅಂತ ಅನಿಸ್ತಾ ಇರುತ್ತೆ. ಇವತ್ತು ಪೂಜೆ ಹೌದು, ಬಟ್ ಆದರೆ 7 ಗಂಟೆವರೆಗೂ ಕೂತ್ಕೊಂಡ್ರು ಕೂಡ ನಂದು ಆಗದೇ ಇರೋಂಥ ಕೆಲಸಗಳಿತ್ತು. ಅದನ್ನೆಲ್ಲ ಮಾಡ್ಕೊತಾ ಇದ್ದೆ. ಅಷ್ಟರೊಳಗಡೆ ನಮ್ಮ ಒಂದು ಮನೆಗೆ ಫಸ್ಟ್ ಟೈಮ್ ಒಬ್ಬರು ಸಬ್ಸ್ಕ್ರೈಬರ್ಸ್ ಬಂದಿದ್ದು, ಯೂಟ್ಯೂಬ್ ಸಬ್ಸ್ಕ್ರೈಬರ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ತಾರೆ. ದಾವಣಗೆರೆಯಲ್ಲೇ ಇರುವಂಥವ್ರು ಇವರು, ಐಶ್ವರ್ಯ ಅಂತೇಳಿ. ನನ್ನನ್ನು ತುಂಬ ದಿನದಿಂದ ಆಲ್ರೆಡಿ ಫಾಲೋ ಮಾಡ್ತಿದ್ದಾರೆ, ಮಾತಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಸ್ವಲ್ಪ ಯಾವುದೋ ವಿಚಾರಕ್ಕಾಗಿ ಕಾಂಟ್ಯಾಕ್ಟ್ ಆಗಬೇಕಾಯಿತು. ಅವ್ರದ್ದು ಸ್ಟೇಟಸ್ ಒಂದು ನೋಡಿದೆ ನಾನು, ಚಾಮುಂಡೇಶ್ವರಿಗೆ ಮೈಸೂರಿಗೆ ಹೋಗಿರೋವಂಥದ್ದು. ಪ್ಲೀಸ್ ಅಲ್ಲಿಂದ ಏನಾದ್ರು ತೊಗೊಂಬನ್ನಿ ಅಂತ ಜಸ್ಟ್ ಕೇಳಿದೆ. ಸೊ ಅಕ್ಕ ಇಲ್ಲ, ನಿಮಗೋಸ್ಕರ ನಾನು
ಏನು ಪ್ರಸಾದ ತರ್ತೀನಿ ಇವತ್ತು ಅಂತ ಹೇಳಿ ಫೈನಲಿ ಮನೆಗೆ ಕೇಳಿ ತಗೊಂಬಂದರು. ಎಷ್ಟು ಖುಷಿ ಆಯ್ತು ಗೊತ್ತಾ. ನಾನು ಚಾಮುಂಡೇಶ್ವರಿನ ಆಲ್ಮೋಸ್ಟು ಆ ಲೆವೆಲ್ಗೆ ಆರಾಧಿಸಿರುವಂಥ ಭಕ್ತೇನಲ್ಲ, ಬಟ್ ಇತ್ತೀಚೆಗೆ ಅದೇನೋ ಪದೇ ಪದೇ ನೋಡ್ತಾ ಇದ್ದೀನಿ. ಆ ವೈಬ್ ಕನೆಕ್ಟ್ ಆಗ್ತಾ ಇದೆ. ಚಾಮುಂಡೇಶ್ವರಿ ಅಂದರೆ ಇಷ್ಟ ಆಗ್ತಾ ಇದೆ. ಹಾಗಾಗಿ ಕೇಳಿದೆ. ಕೊನೆಗೆ ಆ ತಾಯಿ ಆಶೀರ್ವಾದದಿಂದ ನಮ್ಮ ಮನೆಗೆ ಪ್ರಸಾದನೇ ಬಂತು. ಸೊ ಪ್ರಸಾದ ಕೊಡೋದಕ್ಕೆ ಅಂತ ಬರ್ತೀವಿ ಅಂತ ಫೋನ್ ಮಾಡಿದಾಗಲೇ ಎದ್ದು ಅವ್ರಿಗೆ ಅಡ್ರೆಸ್ ಎಲ್ಲ ಹೇಳಿ ನಿಂತ್ಕೊಂಡಿದ್ದೆ. ಮುಖ ಹೆಂಗಿದೆ ನೋಡಿ, ನಾನಂತರೂ ವೀಡಿಯೋ ಮಾಡಲ್ಲ ಅಂತ ಅನ್ಕೊತಿದ್ದೆ. ಮತ್ತು ಫಸ್ಟ್ ಟೈಮ್ ಬಂದಿದ್ದಾರಲ್ವ, ಮತ್ತು ಹೆಂಗೆ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅದನ್ನು ಅಂತ ಹೇಳಿ ಶೂಟ್ ಮಾಡಿಕೊಂಡೆ ಅವ್ರ ಜೊತೆ. ಅವರು ಕೂಡ ರೀಸೆಂಟ್ಲಿ ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಅವರಿಬ್ಬರು ಮಕ್ಕಳು ಕೂಡ ಸಕ್ಕತ್ತಿದ್ದಾರೆ. ಮಗಳಂತೂ ಇನ್ನೂ ಸೂಪರ್ ಇದ್ದಾಳೆ. ನನಗೆ ಇವ್ನ ಸ್ಮೈಲ್ ನೋಡಿ ನಾನಂತೂ ಫಿದಾಗೋದೆ. ಅಷ್ಟು ಚೆಂದ ಸ್ಮೈಲ್ ಮಾಡ್ತಾ ಇದ್ದ. ಸಕ್ಕ ಚೆನ್ನಾಗಿ ಮಾತಾಡಿದ್ವಿ. ಅಂದರೆ ಅವ್ರೇನು ಮಾತಾಡಲಿಲ್ಲ ಜಾಸ್ತಿ, ನಾನೇ ಮಾತಾಡ್ತಿದ್ದೆ. ನಾನು ಗೊತ್ತಲ್ಲ ಹೆಂಗೆ ಮಾತಾಡ್ತಿರ್ತೀನಿ ಅಂತೇಳಿ. ಅವ್ರು ನಾನು ಮಾತಾಡ್ತಾ ಇದ್ದರೆ ಜಸ್ಟ್ ನಾನು ನೋಡ್ತಾ ಕಳೆದೋಗ್ಬಿಟ್ಟಿದ್ರು. ಹಾಗೆ ಸಖತ್ ಮಾತಾಡಿದ್ವಿ. ಕೂತ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಶೇರ್ ಎಲ್ಲ ಮಾಡ್ಕೊತಾ ಇದ್ವಿ. ನಾನು ಹಿಂಗೆ ಹಾಗೆ ಅಂತೆಲ್ಲ ಹೇಳ್ತಿದ್ದೆ. ಹೆಂಗೆಲ್ಲ ಮ್ಯಾನೇಜ್ ಮಾಡ್ತೀರಿ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಒಟ್ಟಿನಲ್ಲಿ ನನಗೆ ಹೆಂಗಾಗ್ಬಿಟ್ಟಿದ್ದೀನಿ ಗೊತ್ತಾ, ಎಲ್ಲಿ ಬಿಟ್ರು ಯಾರನ್ನ ಬಿಟ್ರು ಹಿಂಗೆ ಇರ್ತೀನಿ ನಾನು. ಸೊ ಇನ್ನು ಫೈನಲಿ ಹೊರಟ್ರು ಅವ್ರೇನೋ ಆ್ಯನಿವರ್ಸರಿ ಏನು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಹೊರಗಡೆ ಹೋಗಬೇಕು ಅಂತ ಹೋಗ್ತಾ ಇದ್ರು. ಸೊ ಹಂಗಾಗಿ ಹೋಟೆಲ್ಗೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದಕ್ಕೆ ಬನ್ನಿ ನಾವು ಹೋಗೋಣ ಅಂತ ಹೇಳಿದ್ರು. ಬಟ್ ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ. ಬಟ್ ಹೋಟೆಲ್ಸ್ಗೆ ಅಂತ ಹೋದಾಗ ನಾನ್ ವೆಜ್ ಇಲ್ಲದೆ ಬರೋದಕ್ಕೆ ವಾಪಸ್ ಆಗಲ್ಲ. ಅದಕ್ಕೆ ಇವತ್ತೆಲ್ಲ ಬೇಡ, ನೆಕ್ಸ್ಟ್ ಟೈಮ್ ಏನಾದರೂ ಹೋಗೋಣಂತೆ ಅಂತ ಹೇಳಿ ಹೇಳ್ತಾ ಇದ್ವಿ. ಇನ್ನು ಫೈನಲಿ ಜೈಂಟ್ ಟೀ ಮಾಡಿಕೊಟ್ಟಿದ್ರು. ಟೀ ಕುಡಿದು ಹೊರಡೋಂಥ ಸಮಯ ಬಂತು ಅಂತ ಹೇಳಿ ಹೊರಟಿದ್ದಾರೆ. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಇಷ್ಟು ದಿನಕ್ಕೆ ಒಬ್ಬರು ಸಬ್ಸ್ಕ್ರೈಬರ್ ನಮ್ಮ ಮನೆಗೆ ಬಂದು ಅದು ಟೈಮ್ ಕೊಟ್ಟು ಮಾತಾಡಿದ್ದು, ಅದರಲ್ಲೂ ಪ್ರಸಾದ ತಂದುಕೊಟ್ಟಿದ್ದು. ಇನ್ನು ಅಡುಗೆಗೆ ಏನಾದರೂ ಮಾಡ್ಕೋಬೇಕಲ್ಲ ಅಂತ ಅಂದ್ಕೊಂಡಾಗ ಇವತ್ತು ಪೂಜೆ ಮಾಡಿಸಿರೋ ಕಾರಣ ಇವತ್ತೊಂದು ದಿನ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಹೇಳಿದ್ರಲ್ಲ. ಸೊ ಹಂಗಾಗಿ ನಾವೇನು ಕೂಡ ತಿನ್ನಲಿಲ್ಲ. ಮತ್ತು ಬೇರೆ ಸಾಂಬಾರು ಗಿಂಬಾರು ಏನೂ ಮಾಡ್ಕೊಳ್ಳಲಿಲ್ಲ. ಜಸ್ಟ್ ಮುಳುಗಾಯಿ ಮತ್ತು ಒಂದು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಕುದಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಏನು ಬಜ್ಜಿ ಥರ ಮಾಡ್ಕೊತೀವಲ್ಲ, ಬಜ್ಜಿ ಥರ ಮಾಡ್ಕೊಂಬೇಡೋಣ ಮಮ್ಮಿ, ಹೆಂಗೋ ಐತೆ ಅನ್ನ ಮತ್ತು ಬಜ್ಜಿ ತಿನ್ಬೇಡ ಇವತ್ತೊಂದು ದಿನ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ರಾತ್ರಿ ಊಟಕ್ಕೆ ಅಂತೇಳಿ ಈ ಥರ ಮಾಡ್ಕೊತಾ ಇದ್ದೀವಿ. ಬಿಟ್ಟರೆ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡೋವಂಥ ಸಮಯ, ಬಿಕಾಸ್ ಏನೂ ಇಲ್ಲ. ಮತ್ತು ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನಿಮ್ಮ ಪ್ರೀತಿಯನ್ನು ಕೊಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.